ನನಗೆ ನೆನಪು, ಭೀಮನ 2ನೇ ಪ್ರವೇಶದಲ್ಲಿ ಅವರು ಕಿರೀಟ ಇಟ್ಕೊಂಡು ಬರ್ತಾ ಇರಲಿಲ್ಲ ಅಂತ ಹೇಳುವಂತ ಅದೊಂದು ನೆನಪು ನನಗೆ. ಕೊಂಡದಕುಳಿಯವರು ಅಂತಹ ಒಂದು ಶ್ರೇಷ್ಠ ಪರಿಪೂರ್ಣ ಯಕ್ಷಗಾನ ಕುಟುಂಬದಿಂದ ಬಂದವರು. ಕೊಂಡದಕುಳಿ ರಾಮಚಂದ್ರ ಹೆಗಡೆ ಅವರು ಓದಿದ್ದು ಬರೀ 6ನೇ ಕ್ಲಾಸು. SSLC ವರೆಗೆ ಅವರು ಓದಿದವರು. ತಮ್ಮ ಬಾಲ್ಯದಿಂದಲೇ ಯಕ್ಷಗಾನದಲ್ಲಿ ಆಸಕ್ತಿಯನ್ನು ಇಟ್ಟವರು. ಅವರ ಮನೆಯ ಹತ್ತಿರದ ಗೇರು ಬೆಟ್ಟದಲ್ಲಿ ಭಸ್ಮಾಸುರ ಮೋಹಿನಿಯ ಆಟವನ್ನ ತಮ್ಮ ಸಹೋದರನೊಟ್ಟಿಗೆ ಪ್ರಥಮವಾಗಿ ಕುಣಿತಾ ಇದ್ದದನ್ನು ನೋಡಿ ಅವರ ಅಜ್ಜ ಅವರನ್ನು ಮುಂದೆ ಯಕ್ಷಗಾನಕ್ಕೆ ಸೇರಿಸಿಬಿಟ್ರಂತೆ. ಎಂತಹ ರತ್ನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರು ಪಾತ್ರಕ್ಕೆ ಹೊಸ ಕಲ್ಪನೆಯನ್ನೇ ಕೊಟ್ಟರು. ಉದಾಹರಣೆಗೆ ಮಾಗದನ್ನು ಮಾಡುವಾಗ ಅವರು ಎಲ್ಲರಂತೆ ಕಪ್ಪು ಕೂದಲು, ಕಪ್ಪು ಮೀಸೆಯನ್ನು ಹಚ್ಚೋದಿಲ್ಲ. ಆ ಸನ್ನಿವೇಶದಲ್ಲಿ, ಆ ಒಂದು ಸಂದರ್ಭದಲ್ಲಿ ಮಾಗದ ಅವನು ಅಜ್ಜನಾಗಿರ್ತಾನೆ ಕೃಷ್ಣನಿಗೆ. ಹೀಗೆ ಅಜ್ಜ ಅಂತಾನೆ ಕಾಣಿಸಿಕೊಳ್ಳುವಂತಹ ಒಂದು ಪರಿಕಲ್ಪನೆ, ಅಂದ್ರೆ ಅದು ಅವರೆಲ್ಲ ಸೃಜನಶೀಲತೆಯನ್ನು ಅದು ನಮಗೆ ತೋರಿಸ್ತವೆ. ಕುಮಾರವ್ಯಾಸನು ಕೌರವನನ್ನು ಹೇಗೆ ಉದಾತ್ತೀಕರಿಸಿದ್ದಾನೋ, ಗದಾಪುರದಲ್ಲಿ ಆ ಒಂದು ಪ್ರಜ್ಞೆಯನ್ನು ಅವರು ತರಲಿಕ್ಕೆ ಹೋಗೋದಿಲ್ಲ. ವಾಸ್ತವಿಕವಾಗಿ ಕೌರವನ ಮನಸ್ಥಿತಿ ಏನಿತ್ತು, ಅವನು ಎಂತಹ ಜಂಜಾಟದಲ್ಲಿ ತೊಡಗಿದ್ದ ಹೇಳುವಂತಹ ಒಂದು ಕಲಾವಂತಿಕೆಯನ್ನು ತನ್ನ ಸೃಜನಶೀಲತೆಯಿಂದ ಅವರು ಮೂಡಿಸ್ತಾ ಇದ್ದಾರೆ. ಸಾಲಿಗ್ರಾಮ ಮೇಳದಲ್ಲಿ, ಗುಡ್ಡಬಾಳ ಮೇಳದಲ್ಲಿ ಹಲವು ವರ್ಷಗಳ ಕಾಲ ದುಡಿದಿದ್ದಾರೆ. ಕರ್ನಾಟಕ ರಾಜ್ಯ ಅವರಿಗೆ ರಾಜ್ಯ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದೆ. ಪ್ರಸಂಗ ಪ್ರಜ್ಞೆ, ಸಾಹಿತ್ಯ ಪ್ರಜ್ಞೆ, ರಸ ಪ್ರಜ್ಞೆ, ಪೌರಾಣಿಕ ಹಿನ್ನೆಲೆಯಲ್ಲಿ ಅವರು ರಂಗದಲ್ಲಿ ದುಡಿಯುವಂತಹದ್ದನ್ನು ನೋಡುವುದೇ ಕಣ್ಣಿಗೆ ಒಂದು ಹಬ್ಬ. ಅದ್ಭುತ ನೃತ್ಯ, ಸೃಜನಶೀಲತೆಯೊಂದಿಗೆ ಹೊಸ ಘರಾಣೆಯನ್ನೇ ಅವರು ಯಕ್ಷಗಾನದಲ್ಲಿ ಹುಟ್ಟು ಹಾಕಿದ್ದಾರೆ. ಕೊಂಡದಕುಳಿ ರಾಮಚಂದ್ರ ಹೆಗಡೆ ಅವರು ನಮ್ಮ ಆಹ್ವಾನವನ್ನು ಮನ್ನಿಸಿ ಇವತ್ತು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಗಣೇಶ್ ಭಟ್ ಅವರು ಪುಷ್ಪಗುಚ್ಛ ಮತ್ತು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಭಿಮನ್ಯು ಅಂತಲೇ ಹೆಚ್ಚಾಗಿ ನಮ್ಮ ಮಲೆನಾಡು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕರ್ನಾಟಕದಾದ್ಯಂತ ಗುರುತಿಸಿಕೊಂಡವರು. ಪರಿಪೂರ್ಣ ಬಡಗುಟ್ಟಿನ ಕಲಾವಿದ. ಅವರ, ನಾನು ಈಗಾಗಲೇ ಹೇಳಿದಂತೆ, ಬಿರುಗಾಳಿ ಎಬ್ಬಿಸಿದ ಅಭಿಮನ್ಯು 65ರ ವಯಸ್ಸಿನಲ್ಲಿ ಮಾಡಿದರೂ 20ರ ಅನುಭವ ನಮಗೆ ಬರ್ತದೆ. ಕುರುವಳ್ಳಿ, ತೀರ್ಥಹಳ್ಳಿ ವಾಸುದೇವ ಮತ್ತು ಸುಲೋಚನಾ ದಂಪತಿಗಳ 5ನೇ ಪುತ್ರರಾಗಿ ಜನಿಸಿದಂತಹ ಶ್ರೀ ಗೋಪಾಲಾಚಾರ್ಯ ಅವರು ಮೂಲ ಕಸುಬು ಬಡಗಿ ಬಿಟ್ಟು ಯಕ್ಷಗಾನವನ್ನು ಆಯ್ಕೆ ಮಾಡಿಕೊಂಡರು. ಸದ್ಯ ಬೈಂದೂರಿನ ಸಮೀಪದ ನಾಯಕನಕಟ್ಟೆಯಲ್ಲಿ ವಾಸ. ಓದಿದ್ದು 3ನೇ ತರಗತಿ. ಆದರೆ ಸಾಹಿತ್ಯ, ನವರಸಗಳ ಭಂಡಾರವನ್ನೇ ಸೃಜನಶೀಲವಾಗಿ ಬೆಳೆಸಿಕೊಂಡವರು. ಅದ್ಭುತ ನೃತ್ಯ, ಲಯ, ಕುಣಿತದಲ್ಲಿ ನಾವೀನ್ಯತೆ, ಪ್ರಸಂಗ ಪ್ರಜ್ಞೆ ಇವರ ವಿಶೇಷತೆ. ಇವರೊಬ್ಬ ಯಕ್ಷಗಾನದ ಧ್ರುವತಾರೆ. 14ನೇ ವಯಸ್ಸಿನಲ್ಲಿ ಮಲೆನಾಡಿನ ರಂಜದ ಕಟ್ಟೆ ಮೇಳದಿಂದ ವೃತ್ತಿಯನ್ನು ಪ್ರಾರಂಭಿಸಿದ ಇವರು ಬಾಲಗೋಪಾಲ, ಪೀಠಿಕಾ ಸ್ತ್ರೀ ವೇಷದಿಂದ ಪ್ರಾರಂಭಿಸಿ ಇಂದು ಎಲ್ಲ ರೀತಿಯ ಪಾತ್ರವನ್ನು ಸಮರ್ಥವಾಗಿ ಜನರ ಕಣ್ಣಿಗೆ ಕಟ್ಟುವಂತೆ, ಮನಸ್ಸಿಗೆ ಮುದ ನೀಡುವಂತೆ, ಚಿರಕಾಲ ನೆನೆಯುವಂತೆ ಅಭಿನಯಿಸ್ತಾ ಇದ್ದಾರೆ. ಇವರನ್ನ ನಮ್ಮ ಕಾರ್ಯದರ್ಶಿಗಳಾದಂತಹ MR ನಾಯ್ಕರವರು ಪುಷ್ಪ ಮತ್ತು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಿರಿಯ ಕಲಾವಿದರಾದಂತಹ
ಒಂದು ದೃಷ್ಟಿಯಲ್ಲಿ ವಿಚಾರ ಮಾಡಿದರೆ ಪಾತ್ರ ನಿರ್ವಹಣೆಯನ್ನು ಮಾಡಬೇಕು ಅಂತಾದರೆ ಆ ಕಲಾವಿದರಿಗೆ ಪ್ರಸಂಗ ಪ್ರಜ್ಞೆ ಒಂದು ಬೇಕೇ. ಹಾಗಾಗಿ ಇದೆರಡು ಪ್ರತ್ಯೇಕವಾದಂತಹ ವಿಷಯ ಅಂತ ಮೇಲ್ನೋಟಕ್ಕೆ ಕಂಡು ಬಂದರೂ ಅಂತರ್ಗತವಾಗಿ ಒಂದೇ ವಿಷಯ ಇದೆ. ಹಾಗಾಗಿ ಇದೆರಡನ್ನು ಸಮೀಕರಿಸಿಕೊಂಡು ನಾನು ನನಗೆ ತಿಳಿದ ವಿಷಯವನ್ನು ಪ್ರಸ್ತುತಪಡಿಸುವುದಕ್ಕೆ ಪ್ರಯತ್ನ ಮಾಡ್ತೇನೆ. ಸಾಧ್ಯ ಆದಷ್ಟು ಕೊಟ್ಟ ವಿಷಯದ ಒಳಗೆ ಮಾತನಾಡೋದಕ್ಕೆ ಪ್ರಯತ್ನಿಸ್ತೇನೆ. ಒಂದೊಮ್ಮೆ ಆ ವಿಷಯಾಂತರ ಆಯಿತು ಅಂತಾದರೆ ವಿಷಯವನ್ನು ಬಿಟ್ಟು ಬೇರೆ ವಿಷಯಕ್ಕೆ ಮಾತನಾಡಲು ತೊಡಗಿದೆ ಅಂತಾದರೆ ದಯವಿಟ್ಟು ನೀವೆಲ್ಲರೂ ಕ್ಷಮಿಸಬೇಕು, ಎಚ್ಚರಿಕೆಯನ್ನು ಕೊಡಬೇಕು. ಪ್ರಸಂಗ ಪ್ರಜ್ಞೆ ಹೇಗಿರಬೇಕು? ಒಬ್ಬ ಕಲಾವಿದ ಒಂದು ಪಾತ್ರವನ್ನು ನಿರ್ವಹಣೆ ಮಾಡಬೇಕು ಅಂತಾದರೆ ಇಡೀ ಪ್ರಸಂಗದ ಪ್ರಜ್ಞೆ ಅವನಿರಬೇಕು. ಪ್ರಸಂಗ ಪ್ರಜ್ಞೆ ಅಂದರೆ ಇಡೀ ಪ್ರಸಂಗವನ್ನು ಆತ ತಿಳಿದುಕೊಂಡಿರಬೇಕು ಅನ್ನೋ ಅಷ್ಟಕ್ಕೆ ಸೀಮಿತ ಅಲ್ಲ. ಪ್ರಸಂಗ ಅಂತ ಸಂದರ್ಭಕ್ಕೂ ಪ್ರಸಂಗ ಅಂತ ಹೇಳ್ತಾರೆ. ಆ ಸಂದರ್ಭವನ್ನು ಸರಿಯಾಗಿ ತಿಳಿದಿರಬೇಕು. ಕೇವಲ ಪ್ರಸಂಗ ಪ್ರಜ್ಞೆ ಇದ್ರೆ ಸಾಲದು, ಪೌರಾಣಿಕ ಪ್ರಜ್ಞೆ ಬೇಕು, ಪಾತ್ರದ ಪ್ರಜ್ಞೆ ಬೇಕು. ಈ ನೆಲೆಯಲ್ಲಿ ಆತ ಪಾತ್ರವನ್ನು ಚಿತ್ರಿಸಬೇಕಾಗ್ತದೆ. ಈಗ ಅಂಗದ ಸಂಧಾನದಲ್ಲಿ ಒಂದು ಪದ್ಯ ಬರ್ತದೆ. ಏನಪ್ಪ ದಾನವೇಂದ್ರ ನೀನಾ ಜಾನಕಿಯನ್ನು ಕಾಣದಂತೆ ಕದ್ದು ತರಬಹುದೇ ಇಲ್ಲ. ತಾನಾಗಿ ರಾಮಚಂದ್ರ ಸೇನೆಯ ಕೂಡಿಕೊಂಡು ನೀನಿದ್ದ ಬಳಿಗೆ ಬಂದ ಕಾಣ್ಯ. ಇದು ಅಂಗದ ಸಂಧಾನದ ಪದ್ಯ, ಅಂಗದನಿಗೆ ಬಳಸಲ್ಪಡುವಂತಹ ಪದ್ಯ. ಕೆಲವೊಂದಿಷ್ಟು ಕಲಾವಿದರು, ಹಿರಿಯ ಕಲಾವಿದರಿಗೆ ಈ ಪದ್ಯವನ್ನು ಲಂಕಾದಾನದಲ್ಲಿ ಬಳಸಿಕೊಳ್ತಾರೆ. ರಾವಣನ ಸಭೆಯಲ್ಲಿ ಲಂಕಾದಾನದಲ್ಲಿ ಬೇರೆ ಪದ್ಯವೇ ಉಂಟು, ಅದನ್ನು ಬಿಟ್ಟು ಅಂಗದ ಸಂಧಾನದ ಪದ್ಯವನ್ನು ಬಳಸಿಕೊಳ್ತಾರೆ. ಪ್ರಸಂಗ ಪ್ರಜ್ಞೆ ಇಲ್ಲದೆ ಏನು ಅವಘಡ ಆಗ್ತದೆ. ಲಂಕಾದಾನ ಇದು ಅಂಗದ ಸಂಧಾನಕ್ಕಿಂತಲೂ ಮೊದಲಾಗುವಂತಹ ಒಂದು ಪ್ರಸಂಗ. ಏನಪ್ಪ ದಾನವೇಂದ್ರ ನೀನಾ ಜಾನಕಿಯನ್ನು ಕಾಣದಂತೆ ಕದ್ದು ತರಬಹುದೇ ಇಲ್ಲ. ಇದಿಷ್ಟು ಈ ಪೂರ್ವಾರ್ಧ. ಇದು ಲಂಕಾದಾನಕ್ಕೆ ಅನ್ವಯ ಆಗುವುದು. ಅದರ ಉತ್ತರಾರ್ಧ ತಾನಾಗಿ ರಾಮಚಂದ್ರ ಸೇನೆಯ ಕೂಡಿಕೊಂಡು ನೀನಿದ್ದ ಬಳಿಗೆ ಬಂದ ಕಾಣ್ಯ. ರಾಮನ ಸೇನೆ ಬಂದಿರುವುದಿಲ್ಲ, ಹೊರಟಿರುವುದೇ ಇಲ್ಲ. ಈ ಉತ್ತರಾರ್ಧವನ್ನು ಗಮನಿಸಿದೆ, ಆ ಪದ್ಯವನ್ನು ಬಳಸಿದರೆ ಒಂದು ಭಾಗವತಿಗೆ ಅರ್ಥಜ್ಞಾನ ಇಲ್ಲ ಅಂತ ಆಗ್ತದೆ. ಕಲಾವಿದ ಅರ್ಥಜ್ಞಾನ ಉಂಟು ಅಂತ ಅದಕ್ಕೆ ಅರ್ಥ ಹೇಳಿಕೊಂದು ಖಂಡಿತ ಆಗುವುದಿಲ್ಲ. ಉತ್ತರಾರ್ಧ ಅರ್ಥವನ್ನು ಬಿಡಬೇಕಾಗ್ತದೆ. ಉತ್ತರಾರ್ಧ ಅರ್ಥವನ್ನು ಬಿಟ್ಟ ಅಂತಾದರೆ ಅದಕ್ಕೆ ಅವನು ಏನು ವಿನಯ ಮಾಡ್ತಾನೆ ಅಂತ ಬೇಕಾಗ್ತದೆ. ತಾನಾಗಿ ರಾಮಚಂದ್ರ ಸೇನೆಯ ಕೂಡಿಕೊಂಡು ನೀನಿದ್ದ ಬಳಿಗೆ ಬಂದ ಕಾಣ್ಯ. ಅದಕ್ಕೇನು ವಿನಯ ಮಾಡ್ತಾನೆ? ಭಾಗವತ ಪದ್ಯ ಹೇಳಿದ ಮೇಲೆ ಅದಕ್ಕೆ ಅರ್ಥ ಹೇಳಲಿದೆ, ಅಭಿನಯ ಮಾಡಿದ ಮೇಲೆ ಅದಕ್ಕೆ ಅರ್ಥ ಹೇಳಲಿದೆ. ಅರ್ಥ ಹೇಳಲಿಕ್ಕೆ ಆಗುವುದಿಲ್ಲ, ಯಾಕಂದ್ರೆ ಸೇನೆ ಹೊರಟಿರುವುದೇ ಇಲ್ಲ, ಬಂದಿರುವುದೇ ಇಲ್ಲ. ಅವಾಗ ಇದು ಹಿರಿಯ ಕಲಾವಿದರೇ ಮಾಡಿದಂತಹ ಒಂದು ದೊಡ್ಡ ತಪ್ಪು. ನನಗೊಂದು ಸಂದರ್ಭದಲ್ಲಿ ಅದೇ ಪದ್ಯವನ್ನು ಹನುಮಂತನ ಪಾತ್ರಾದಿ ಬಳಸಿದಾಗ ನಾನು ಸುಮ್ಮನೆ ಕುಳಿತು ಕೇಳಿದೆ. ಏನಪ್ಪ ದಾನವೇಂದ್ರ ನೀನಾ ಜಾನಕಿಯನ್ನು ಕಾಣದಂತೆ ಕದ್ದು ತರಬಹುದೇನು. ಇದಿಷ್ಟು ಅರ್ಥವನ್ನು ಹೇಳಿಬಿಟ್ಟವ. ಅವಾಗ ಹೇಳಿದೆ, ಉತ್ತರಾರ್ಧ ಅರ್ಥವನ್ನು ಹೇಳು. ಮುಂದೆ ಏನು ಹೇಳಿದೆ ನೀನು? ತಾನಾಗಿ ರಾಮಚಂದ್ರ ಸೇನೆ ಎಲ್ಲೂ ಬಂದಿದ್ದಾನೆ, ಸೇನೆ ಕೂತ್ಕೊಂಡು. ಅದಕ್ಕೆ ಉತ್ತರ ಇಲ್ಲದೆ ಹೋಗ್ತದೆ. ಈ ಪ್ರಸಂಗ ಪ್ರಜ್ಞೆ ಅನ್ನೋದು ಬೇಕು. ಈ ನೆಲೆಯಲ್ಲಿ ಪಾತ್ರ ಚಿತ್ರಣವನ್ನು ಮಾಡಬೇಕು. ಲಂಕಾದಾನದ ಪದ್ಯವೇ ಉಂಟು. ದಶಕಂಠ ಎಂಬಾತನ್ಯಾರು ತೋರಬೇಕಯ್ಯ, ಜಗದೊಳು ಜನಕನ ಮಗಳು ಸೀತೆಯ ದಶ ಮೊಗಲಾತ ಕೊದ್ದುಕೊಂಡು ಬಂದರಂತೆ. ಜಗದೇಕ ವೀರ ರಾಘವ ನೋಡಿ ಬಾರೆಂದು ಮಿಗೆ ಕಡು ಹೊರು ಬಂದೆ ಕಾಣಿರಣ್ಣ. ಈ ಪ್ರಸಂಗದಲ್ಲಿದ್ದ ಪದ್ಯವನ್ನೇ ಬಳಸಿಕೊಂಡು ಪಾತ್ರ ಅಭಿನಯಿಸಲಿಕ್ಕೂ ಆಗ್ತದೆ, ಅರ್ಥ ಹೇಳಲಿಕ್ಕೂ ಆಗ್ತದೆ. ಈ ಪದ್ಯವನ್ನು ಬಿಟ್ಟು ಆ
ಅಂಗದ ಸಂಧಾನ ಪದ್ಯವನ್ನು ಬಳಸುವುದರ ಯಾವ ಔಚಿತ್ಯ ಅನ್ನೋದು ಇಲ್ಲಿವರೆಗೂ ನನಗೆ ಗೊತ್ತಾಗಲಿಲ್ಲ. ಒಂದು ಸಾಮಾನ್ಯ ಪ್ರಜ್ಞೆಯೂ ಇಲ್ಲದೆ ಪಾತ್ರ ಚಿತ್ರಣವನ್ನು ಮಾಡಿದರೆ ಇದು ನಿಜವಾಗ್ಲೂ ಒಂದು ದ್ರೋಹ ಅಂತ ಆಗ್ತದೆ. ಹಿರಿಯ ಕಲಾವಿದರು ಮಾಡಿದ್ದಾರೆ ಅಂತ ಕಣ್ಣು ಮುಚ್ಚಿಕೊಂಡು ಹಿರಿಯ ಕಲಾವಿದರು ಮಾಡಿದ್ರು, ಇದು ದೊಡ್ಡ ತಪ್ಪು. ನಮ್ಮ ಯಕ್ಷಗಾನದಲ್ಲಿ ಬಂದ ಪದ್ಧತಿಯ ಒಂದು ಪರಂಪರೆ ಮತ್ತೊಂದು ಸಂಪ್ರದಾಯ. ಹಿರಿಯ ಕಲಾವಿದರನ್ನ ಮಾಡಿದ್ದನ್ನ ಕಣ್ಣು ಮುಚ್ಚಿಕೊಂಡು ಅನುಸರಿಸಿ ಯಥಾವತ್ತಾಗಿ ಮಾಡುವ ಒಂದು ಪರಂಪರೆ. ಸರಿಯೋ ತಪ್ಪೋ ವಿಮರ್ಶೆ, ಯಾಕಂದ್ರೆ ಅವರು ಹಿರಿಯ ಕಲಾವಿದರು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಒಬ್ಬ ಕಲಾವಿದ ಮಾನದಂಡ ಆದರೆ ಏನಾಗ್ತದೆ, ಇಂಥ ಅನಂತ ಪರಂಪರೆಗಳೇ ಘಟಿಸ್ತವೆ. ಅಲ್ಲಿ ನಮಗೆ ಮಾನದಂಡ ಆಗಬೇಕಾದ್ದು ಯಕ್ಷಗಾನ ಮಾಧ್ಯಮವನ್ನು. ಯಕ್ಷಗಾನ ಮಾಧ್ಯಮದಲ್ಲಿ ಪಾತ್ರ ಚಿತ್ರಣ, ಇದು ಆ ಪಾತ್ರ ಚಿತ್ರಣ ಇದು ಮಾನದಂಡ ಆಗಬೇಕು. ಅಂದಾಗ ಮಾತ್ರ ಪಾತ್ರದ ಔಚಿತ್ಯವನ್ನು ಅರಿತು ಪ್ರಸಂಗ ಪ್ರಜ್ಞೆಯಿಂದ ಅರ್ಥವನ್ನು ಮಾಡುವುದಕ್ಕೆ, ಅರ್ಥವನ್ನು ಹೇಳುವುದಕ್ಕೆ, ಪಾತ್ರವನ್ನು ಚಿತ್ರಿಸುವುದಕ್ಕೆ ಆಗ್ತದೆ. ಇನ್ನು ಕೆಲವೊಂದಿಷ್ಟು ಸಂದರ್ಭದಲ್ಲಿ ನಮ್ಮ ಪ್ರಸಂಗಗಳು ಏನಾಗಿದೆ ಅಂತ ಹೇಳಿದರೆ, ಕುಮಾರವ್ಯಾಸ ಆಧಾರಿತ ಕೆಲವೊಂದಿಷ್ಟು ಪ್ರಸಂಗಗಳು, ರಾಘವಾಂಗ ಕವಿಯ ಹರಿಶ್ಚಂದ್ರ ಕಾವ್ಯದ ಕೆಲವೊಂದಿಷ್ಟು ಪ್ರಸಂಗಗಳು, ಜೈಮಿನಿ ಭಾರತದ ಆಧಾರಿತ ಕೆಲವೊಂದಿಷ್ಟು ಪ್ರಸಂಗಗಳು. ಈ ಪ್ರಸಂಗದಂತೆ ನಾವು ಪಾತ್ರ ಚಿತ್ರಣವನ್ನು ಮಾಡಬೇಕು ಅಥವಾ ಮೂಲ ವ್ಯಾಸ ಕೃತಿಯಂತೆ, ವಾಲ್ಮೀಕಿ ಕೃತಿಯಂತೆ ನಾವು ಪಾತ್ರ ಚಿತ್ರಣ ಮಾಡಬೇಕು ಅನ್ನುವಂಥ ದ್ವಂದ್ವ ಅನೇಕರನ್ನು ಕಾಡ್ತಾ ಇದೆ. ದಿವಂಗತರಾಗಿರುವಂಥ ಪ್ರೊಫೆಸರ್ ನಾರಾಯಣಾಚಾರ್ಯ ಯಾವಾಗಲೂ ಯಕ್ಷಗಾನ ಕಲಾವಿದರು ಬೈತಾ ಇದ್ರು, ಮೂಲ ಕೃತಿಗೆ ಅನ್ಯಾಯ ಕಲಾವಿದರಿಂದ ಆಗ್ತಾ ಇದೆ. ಯಕ್ಷಗಾನ ಕಲಾವಿದರಿಂದ, ಇದು ಯಕ್ಷಗಾನ ಕಲಾವಿದರಿಂದ ಮಾತ್ರ ಅಲ್ಲ, ಹರಿದಾಸರಿಂದ ಆಗಿದೆ, ಯಕ್ಷಗಾನ ಕಲಾವಿದರಿಂದ ಆಗಿದೆ, ಆಗ್ತಾ ಇದೆ. ಇನ್ನು ಅನೇಕ ಪ್ರವಚನಕಾರರಿಂದ ಆಗ್ತಾ ಇದೆ. ಹಾಗಂತ ಮೂಲ ಕೃತಿಯನ್ನು ಅಧ್ಯಯನ ಮಾಡುವುದು ಹೇಗೆ? ಸಂಸ್ಕೃತ ಜ್ಞಾನ ಇರಬೇಕು, ಅದು ಸುಲಭ ಅಲ್ಲ. ಹಾಗೆಂದ್ರೆ ನಾರಾಯಣಾಚಾರ್ಯ ಹೇಳುವುದರಲ್ಲಿ 100ಕ್ಕೆ 100 ಅರ್ಥ ಉಂಟು. ಈಗ ನಾವು ಪ್ರೇಕ್ಷಕರಿಗೆ ಪ್ರಸಂಗದಂತೆ ಪಾತ್ರ ಚಿತ್ರಣ ಮಾಡಿಕೊಟ್ರೆ ಆಗುವ ಪರಿಣಾಮ ಬೇರೆ. ಪ್ರಸಂಗದಲ್ಲಿ ಪುರಾಣದ ಅಧ್ಯಯನದಿಂದಾಗಿ ಪಾತ್ರ ಚಿತ್ರಣವನ್ನು ಮಾಡಿಕೊಟ್ರೆ ಆಗುವ ಪರಿಣಾಮ ಬೇರೆ. ಎಷ್ಟೋ ಪ್ರೇಕ್ಷಕರಿಗೆ ನಾವು ಮೂಲದಲ್ಲಿ ಇದ್ದಾಗ ಪ್ರಸಂಗವನ್ನು ಅನ್ವಯಿಸಿಕೊಂಡು ಪಾತ್ರ ಚಿತ್ರಣ ಮಾಡಿದರೆ ತಲೆತಲಾಂತರದ ಪರಂಪರೆಯಿಂದ ನೋಡುತ್ತಾ ಬಂದಿರುವಂತಹ ಪ್ರೇಕ್ಷಕರಿಗೆ ಅವನಿಗೆ ಪಾತ್ರ ಮಾಡಲಿಕ್ಕೆ ಗೊತ್ತಿಲ್ಲ, ಅವನ ಪ್ರಸಂಗ ಪ್ರಜ್ಞೆ ಇಲ್ಲ, ಈ ಆಕ್ಷೇಪ ಗುರಿಯಾಗಬೇಕು. ಯಾಕೆಂದ್ರೆ ಕರದ ಗದೆಯ ಮುಂಪೆಗಳಂತ ಸುಯೋಧನನು ಹರಿಯುತಿಯ ರಕ್ತದೋಪುಳಿಯ ಉತ್ತರಿಸಿ ರಣಧಾರುಣಿಯು ಓರ್ವನೇ ಬರುತ್ತಿದ್ದ ಏನೆಂಬೆ ಅದ್ಭುತವನ್ನು. ಇದು ಕುಮಾರವ್ಯಾಸ ಆಧಾರಿತ ಗದಾಯುದ್ಧ ಪ್ರಸಂಗದ ಪದ್ಯ. ಆ ಸನ್ನಿವೇಶ ಎಷ್ಟು ಅದ್ಭುತವಾಗಿತ್ತು ಎನ್ನುವುದು ಕವಿಯ ಕೊನೆಯ ಮಾತು. ಅದು ಕಲಾವಿದ ಅಭಿನಯಿಸುವುದಕ್ಕಿರುವಂತಹ ಪದ್ಯವೇ ಅಲ್ಲ. ಏನಕ್ಕೆ ಅದ್ಭುತವನ್ನು ಅಂತ ಕಣ್ಣು ಬಿಟ್ಟುಕೊಂಡ ಚಪ್ಪಾಳೆ ನಿಂತ್ಕೊಳ್ಳುವವರು ಇದ್ದಾರೆ. ಅದು ಕವಿಯ ಆ ಸನ್ನಿವೇಶ ಅದ್ಭುತ ಆಗಿತ್ತು ಅಷ್ಟೇ, ಕಲಾವಿದ ಅಭಿನಯಿಸಬೇಕಾದ್ದೇ ಇಲ್ಲ. ಒಂದು ಅಚಾತುರ್ಯ ಏನು ಅಂತ ಹೇಳಿದ್ರೆ, 18 ಯೋಜನ ವಿಸ್ತೀರ್ಣವುಳ್ಳಂತ ಕುರುಕ್ಷೇತ್ರದಲ್ಲಿ ನಡೆಯುವಂತ ಎಲ್ಲ ಘಟನೆ ವೇದವ್ಯಾಸರ ಅನುಗ್ರಹದಿಂದ ಸಂಜೆಯಲ್ಲಿ ಅಂಗೈಯಲ್ಲಿ ಮೊಬೈಲ್ ಅಂತೆ ಕಾಣ್ತಾ ಇತ್ತು. ಅವನು ವರದಿಗಾರ, ನ್ಯೂಸ್ ಹೇಳುವುದು. ಆ 18 ಯೋಜನದ ವ್ಯಾಪ್ತಿಯನ್ನ ದಾಟಿ ಹೋದರೆ ಆವಾಗ ಅಲ್ಲಿ ನಡೆಯುವ ಯಾವ ಘಟನೆ ಆಗಲಿ ಯಾವ ವ್ಯಕ್ತಿ ಆಗಲಿ ಕಾಣಿಸುವುದಿಲ್ಲ.
ಆ ಆತಂಕದಲ್ಲಿಯೇ ಸಂಜೆ ಹೇಳಿದ್ದು ಕೌರವ ರಣಕ್ಷೇತ್ರದಲ್ಲಿ ಕಾಣ್ತಾ ಇಲ್ಲ. ಅಂದ್ರೆ 18 ಯೋಜನವನ್ನು ದಾಟಿ ಆಚೆ ಹೋದ. ಅದಕ್ಕಾಗಿ ಧೃತರಾಷ್ಟ್ರ ಹೇಳ್ತಾನೆ, ಹಾಗಾದ್ರೆ ನನ್ನ ಮಗನ ಸ್ಥಿತಿ ಏನಾಯ್ತು ಹೋಗಿ ನೋಡ್ಕೊಂಡು ಬಾ. ಅವನನ್ನ ಅರಸುತ್ತಾ ಬಂದನು ಸಂಜೆ. ಹಾಗಾದ್ರೆ ಸಂಜೆ ಮತ್ತು ಕೌರವನ ಭೇಟಿಯಲ್ಲಿ ತಿಳಿದ್ರೆ 18 ಯೋಜನ ವ್ಯಾಪ್ತಿಯುಳ್ಳಂತ ಕುರುಕ್ಷೇತ್ರ ಧಾರಣೆಯ ಆಚೆ ಕೌರವ ಮತ್ತು ಸಂಜಯನ ಭಾಗ ಮುಗಿದ ಮೇಲೆ ಕರದ ಗದೆಯುಂಟೆಗಳ ಅಂತ ಸುಯೋಧನ ಹರಿಯುತಿಯ ರಕ್ತ ಲೋಕುಳಿಯ ಉತ್ತರಿಸಿ ಬರುತ್ತಿದ್ದೆಯನೆಂಬ ಅದ್ಭುತವಾದ ಕಲಾವಿದ ಅಭಿನಯಿಸ್ತಾರೆ. 18 ಯೋಜನ ದಾಟಿದ ಮೇಲೆ ಅಲ್ಲಿ ರಕ್ತ ಲೋಕುಳಿಯೂ ಇಲ್ಲ, ಹೆಣದ ಪರ್ವತವೂ ಇಲ್ಲ, ಹತ್ತಿಳಿಯುವುದೂ ಇಲ್ಲ. ಈ ಪ್ರಸಂಗದಂತೆ ನಾವು ಅದನ್ನು ಮಾಡ್ತೇವೆ. ಈಗಿಲ್ಲಿ ನಾವು ಪ್ರಸಂಗ ಪ್ರಜ್ಞೆಯಂತೆ ಇದೇ ಕೃತಿಯಂತೆ ನಾವು ಗ್ರಹಿಸಲಿಕ್ಕ, ಅಥವಾ ಈ ಕೃತಿಯನ್ನು ಬದಿಗಿಟ್ಟು ಅಭಿನಯಿಸಲಿಕ್ಕ, ಅಥವಾ ಈ ಪದ್ಯವನ್ನು ಹಿಂದೆ ಮುಂದೆ ಮಾಡಿಕೊಂಡು ಅಭಿನಯಿಸಬೇಕು. ಇದು ಪ್ರಸಂಗ ಪ್ರಜ್ಞೆ ಅಂದರೆ ಈ ಕಲಾವಿದ ಈ ಪ್ರಜ್ಞೆ ಬೇಕು. ಹಾಗಾದ್ರೆ ಈ ಪದ್ಯವನ್ನು ಎಲ್ಲಿ ಬಳಸಿಕೊಳ್ಳಬಹುದು, ಹೇಗೆ ಬಳಸಿಕೊಳ್ಳಬಹುದು? ಇದನ್ನು ಭೀಮ ಕೌರವರನ್ನ ಬೆನ್ನಟ್ಟಿಕೊಂಡು ಬರುವ ಓಡುವ ಸಂದರ್ಭದಲ್ಲಿ ಈ ಪದ್ಯವನ್ನು ಬಳಸಿಕೊಳ್ಳಬಹುದು. ಮುಂದಿದ್ದ ಪದ್ಯ ಇದು, ಅದನ್ನು ಹಿಂದೆ ಬಳಸಿಕೊಳ್ಳಿ. ಇದು ಪ್ರಸಂಗ ಪ್ರಜ್ಞೆ. ಪ್ರಸಂಗ ಅಂದ್ರೆ ಪ್ರಸಂಗ ಪಟ್ಟಿ ಪ್ರಜ್ಞೆ ಅಂತ, ಪ್ರಸಂಗ ಪ್ರಜ್ಞೆ ಹಿಂದೆ ಬಳಸಿಕೊಳ್ಬೇಕು. ಓಡುವ ರಣಕ್ಷೇತ್ರದಲ್ಲಿಯೇ ಓಡುವುದು. ಆವಾಗ ರಕ್ತದ ಉಳಿ ಉಂಟು, ಹೆಣದ ಪರ್ವತವೂ ಉಂಟು, ಹತ್ತಿಳಿಯುವುದು ಉಂಟು, ಎಲ್ಲವೂ ಉಂಟು. ಹಿಂದೆ ಬಳಸಿಕೊಳ್ಬೇಕು. ಇನ್ನು ಸಂಜೆಯಿಂದ ಬಿಡುಗಡೆ ಹೋದ ಎಲ್ಲಿ ನೋಡಿದಲ್ಲಿ ಕಾಕರದ ಗೊಬ್ಬರ ಬಳಸಿಕೊಳ್ಳಿಕ್ಕೆ ಆಗ್ತದೆ. ಇದು ಮತ್ತೆ ಈಗ ಹರಿಶ್ಚಂದ್ರನ ಪ್ರಸಂಗ ಬರ್ತದೆ. ಅದರ ಆಗುವಾಗ ಕವಿ ಹರಿಶ್ಚಂದ್ರ ಕಾವ್ಯದಿಂದ ಆಧರಿಸಲ್ಪಟ್ಟಿದೆ. ಇಲ್ಲಿ ಪಾತ್ರ ಚಿತ್ರಣವನ್ನು ಮಾಡುವಾಗ ಸ್ವಲ್ಪ ಸಂದಿಗ್ಧ ಬರ್ತದೆ, ಪ್ರಸಂಗದಂತೆ ಹೋದರೆ. ಈ ಹರಿಶ್ಚಂದ್ರ ವಿಶ್ವಾಮಿತ್ರರು ಬಂದಾಗ ಯಾವ ರೀತಿಯಲ್ಲಿ ಗೌರವಿಸ್ತಾನೆ, ಅಥವಾ ವಿಶ್ವಾಮಿತ್ರರ ಸಮಗ್ರ ರಾಜ್ಯವನ್ನೇ ಕೇಳಿದ್ರು ಯಾಕೆ ವಿಶ್ವಾಮಿತ್ರರಿಗೆ ಕೊಡ್ತಾನೆ, ಮತ್ತೆ ಹರಿಶ್ಚಂದ್ರ ಈ ಕಾಲಕ್ಕೆ ಎಷ್ಟು ಪ್ರಸ್ತುತ ಎನ್ನುವಂತಹ ಪ್ರಜ್ಞೆ ಬೇಕೇ ಬೇಕು. ಪ್ರಸಂಗ ಉಂಟು. ನಿನ್ನ ಹೆಂಡತಿ ಮಕ್ಕಳನ್ನು ಕೇಳು, ಸಮಗ್ರ ರಾಜ್ಯವನ್ನು ಕೊಡ್ತೇವೆ, ನೀನೇ ನಿರ್ಣಯಿಸುವುದಕ್ಕೆ ಆಗೋದಿಲ್ಲ, ಅವರನ್ನು ಕೇಳು ಅಂತ ವಿಶ್ವಾಮಿತ್ರ ಹೇಳಿದಾಗ ಒಂದು ಪದ್ಯ ಉಂಟು. ಮರುಳು ಮುನಿಪ ನಿನಗ ಆಹಬ್ಬ ಸಾಲದು, ತರುಣಿ ಪುತ್ರದ ಕೇಳುವುದೇಕೆ. ಈಗ ಹರಿಶ್ಚಂದ್ರನ ಅಂತ ಧೀರೋದ್ಧಾರ ಪಾತ್ರ ವಿಶ್ವಾಮಿತ್ರರ ಮೇಲೆ ಅಪಾರವಾದಂತಹ ಗೌರವ ಭಕ್ತಿ ಉಳ್ಳಂತಹ ಒಂದು ಪಾತ್ರ. ಮರುಳು ಮುನಿಪ ಅಂತ ಸಂಬೋಧಿಸುವುದು ಸರಿಯಾಗ್ತದೆ ಹೇಳಿ. ಇದು ಬಹಳ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾದಂತಹ ಸಂದರ್ಭ. ಅವಾಗ ಪ್ರಸಂಗಾವಧಾನವೂ ಬೇಕು, ಪಾತ್ರದ ಔಚಿತ್ಯ ಪ್ರಜ್ಞೆಯೂ ಬೇಕು. ಹರಿಶ್ಚಂದ್ರನಂತಹ ಧೀರೋದ್ಧಾತ ಪಾತ್ರ ಔಚಿತ್ಯವನ್ನು ಅರಿತು ವ್ಯವಹರಿಸಬೇಕು ಅಂತಾದ್ರೆ ಇದೊಂದು ಪದ್ಯವನ್ನು ನಾವು ಬಿಡಲೇಬೇಕಾಗ್ತದೆ. ಬಿದ್ದದ್ರಿಂದ ಕವಿಯ ಆಶಯಕ್ಕೆ ಭಂಗ ಬಂತು, ಕಾವ್ಯಕ್ಕೆ ಅಪಚಾರ ಆಯಿತು, ಖಂಡಿತ ಭಾವಿಸುವುದು ಬೇಡ. ಕಾವ್ಯದ ಉದ್ದೇಶ ಆಗಲಿ ಕವಿಯ ಉದ್ದೇಶ ಆಗಲಿ ಒಂದೊಂದು ಪಾತ್ರಗಳ ಮೂಲಕ ಒಂದೊಂದು ಸಂದೇಶವನ್ನು ಪ್ರೇಕ್ಷಕರಿಗೆ ಹಸ್ತಾಂತರಿಸುವುದು, ಇದು ಮೂಲ ಉದ್ದೇಶ. ಆದ್ದರಿಂದ ಮರುಳು ಮುನಿಪದಿನ ಗಾನಪ್ಪ ಸಾಲದ ಪದ್ಯವನ್ನು ಕಡಾಖಂಡಿತವಾಗಿ ಬಿಡಲೇಬೇಕು. ಇನ್ನೊಂದು ಸಂದರ್ಭ ಬರ್ತದೆ.
ದಾನ ಮಾಡಿದ. ಕೊನೆಯಲ್ಲಿ ವಿಶ್ವಾಮಿತ್ರರು ಕೇಳ್ತಾರೆ, ಆ ದಿವಸ ಬಂದಾಗ ನರನು ಮಾರಣ ಏರಿ ಕವಡೆ ಹಾರಿಸಿದಂತ ಧನದ ರಾಶಿಯನ್ನು ನಾನು ಕೊಟ್ಟಿದ್ದೆ, ಅದನ್ನು ಕೊಡಲಿಲ್ವಲ್ಲ. ಅವಾಗ ಹೇರ ನಿಂತು ಕೋಪನಿಗೆ ಹೇಳ ಅಷ್ಟರಲ್ಲಿ ಒಂದು ಪದ್ಯ ಉಂಟು. ಮೊದಲ ಹೇರು ಅಂದ್ರೆ ಸಂಗ್ರಹ ವಸ್ತು, ಇದನ್ನು ಒಂದು ಊರಿನ ಒಂದು ಕಡೆ ಸಾಗಿಸುವಾಗ ಸುಂಕದ ಕಟ್ಟೆಯಲ್ಲಿ ಇರ್ತಿದ್ದಂತೆ, ಅಲ್ಲಿ ಸುಂಕವನ್ನು ಸಲ್ಲಿಸಿ ಮುಂದೆ ಹೋಗಬೇಕಾಗುತ್ತಂತೆ. ಸಂಪೂರ್ಣ ಹೇರನ್ನೇ ವಸ್ತುವನ್ನೇ ಸುಂಕದವನ್ನೇ ಕೊಟ್ಟ ಮೇಲೆ ಪ್ರತ್ಯೇಕ ಸುಂಕವನ್ನು ಕೊಡಬೇಕಾದ ಅವಶ್ಯಕತೆ ಉಂಟು ಅಂತ ಒಂದು ಪದ್ಯ ಬರ್ತದೆ. ಎಲ್ಲವನ್ನೂ ಕೊಟ್ಟಿದ್ದೇನೆ, ಅದನ್ನು ನೀವು ಮತ್ತೆ ಪ್ರತ್ಯೇಕವಾಗಿ ಕೊಡಬೇಕಾಗಿಲ್ಲ. ಸರಿ, ಹಾಗಾದ್ರೆ ಇಷ್ಟು ದೊಡ್ಡ ಪ್ರಮಾಣದ ದಾನಕ್ಕೆ ನೀನು ದಕ್ಷಿಣೆಯನ್ನು ಇರಲಿಲ್ಲ. ದಾನ ಪೂರ್ಣ ಆಗಬೇಕಾದ್ರೆ ಶಾಸ್ತ್ರೋಕ್ತವಾಗಿ ವಿಧಿಯಂತೆ ದಕ್ಷಿಣೆ ನೀಡಲೇಬೇಕು. ಅದಕ್ಕೆ ತುಳಸಿ ನೀರನ್ನು ಧಾರೆಯನ್ನು ಕೊಡಬೇಕು. ಆವಾಗ ಸಹಜವಾಗಿ ಹರಿಶ್ಚಂದ್ರ ನಿರುತ್ತರನಾಗ್ತಾನೆ. ಆವಾಗ ವಿಶ್ವಾಮಿತ್ರರಲ್ಲಿ ಕೇಳ್ತಾರೆ, ವಿಸ್ತರಿಸುವುದು ಅವಧಿ. ಇತ್ತ ವಸ್ತುಗಳಿಗೆ ಮರಳಿ ಹಸ್ತವ ನೀಡುವನಲ್ಲ, ವಿಸ್ತರಿಸುವುದು ಅವಧಿ. ಈಗ ಅದನ್ನು ನೀನು ಕೊಡೋದಕ್ಕಾಗುವುದಿಲ್ಲ ಅಂತಂದ್ರೆ ಎಲ್ಲವನ್ನೂ ಮರಳಿ ಕೊಡ್ತೇನೆ, ಅದನ್ನು ನೀನು ತಗೋ. ನಾನು ದಕ್ಷಿಣೆ ನೀಡುವುದಕ್ಕಾಗುವುದಿಲ್ಲ ಅಂತ ಹೇಳು. ದಾನ ಕೊಟ್ಟಾಗಿದೆ, ಪೂರ್ಣ ಒಂದಾಗಲಿಲ್ಲ, ದಕ್ಷಿಣೆ ಇರಲಿಲ್ಲ. ಇದ್ದದ್ದನ್ನು ಮರಳಿ ಪಡೆದರೆ ದತ್ತಾಪಾರದ ದೋಷ ಬರ್ತದೆ. ಹಾಗಾಗಿ ವಿಸ್ತರಿಸುವುದು ಅವಧಿ. ನನಗೆ ಅವಧಿಯನ್ನು ವಿಸ್ತರಿಸಿ ಕೊಡಬೇಕು. ಆಯಿತು ಅಂತೇಳಿ 48 ಒಂದು ಮಂಡಲದ ಅವಧಿಯನ್ನು ಕೊಡ್ತಾರೆ, 48 ದಿವಸ. ಈ ಸಮಸ್ಯೆ ಬರುವುದು ಎಲ್ಲಿ? ಈ ನರನು ಮಾರಣ ಏರಿ ಕವಡೆ ಹಾರಿಸಿದಂತರದ ಧನ ಉಂಟಲ್ಲ, ಇದು ಪ್ರಸಂಗದಲ್ಲಿ ಹಾಗೆ ಉಂಟು ತುದಿಯವರೆಗೆ. ಅದು ಒಂದು ಸುವರ್ಣ ಯಾಗವನ್ನು ಮಾಡಿದಾಗ ವಿಶ್ವಾಮಿತ್ರರು ಬಂದು ಕೇಳಿದಾಗ ವಿಶ್ವಾಮಿತ್ರರಿಗೆ ಕೊಟ್ಟ ದಕ್ಷಿಣೆ ಅದನ್ನು ಇಲ್ಲೇ ಇರಿಸಿ ಹೋಗಿರ್ತಾರೆ ಅಷ್ಟೇ. ಅದನ್ನು ಕೊಡುವ ಪ್ರಶ್ನೆ ಇಲ್ಲಿ ರಾಜ್ಯವನ್ನೆಲ್ಲ ಕೊಟ್ಟಿದ್ದು, ಬೊಕ್ಕಸ, ಭಂಡಾರ, ಸೈನ್ಯ, ಸಮಸ್ತ ರಾಜ್ಯ ಇದನ್ನು ದಾನವಾಗಿ ಕೊಟ್ಟಿದ್ದು. ಇದಕ್ಕೆ ದಕ್ಷಿಣೆಯಾಗಿ ಮತ್ತಷ್ಟೇ ಧನರಾಶಿ ಉಂಟು ಪ್ರಸಂಗದಲ್ಲಿ. ಅವರು ಏನು ಮಾಡಬೇಕು? ಈಗ ಮುಂದೆ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಅಗ್ನಿ ಬ್ರಾಹ್ಮಣ ಬರ್ತಾನೆ. ಅಗ್ನಿ ಬ್ರಾಹ್ಮಣರಲ್ಲಿ ನೀವೇ ಎಷ್ಟು ಅಂತ ಒಂದು ಪ್ರಯೋಗ ಕಟ್ಟಿ ಅಂತ ಹೇಳ್ತಾನೆ. ತರುಣಿ 28,000, ತನಯ 20,000, 48,000 ಹೊನ್ನನ್ನು ಕೊಡ್ತೇನೆ, ಕೊಡು ಅಂತ ಹರಿಶ್ಚಂದ್ರ ಹೋಗ್ತಾನೆ. ಅವನಿಗೆ ಬೇಕಾದದ್ದು ಅಷ್ಟೆತ್ತರದ ಧನದ ರಾಶಿಯೇ ಹೌದು ಅಂತಾನೆ. ಯಾಕಂದ್ರೆ ಮುಂದೆ ವೀರಭಾವವನ್ನು ಕೇಳ್ತಾನೆ. ಇಲ್ಲಿ ಬ್ರಾಹ್ಮಣನಲ್ಲಿ ಯಾಕೆ ಕೇಳಲಿಲ್ಲ? 48,000 ಹೊನ್ನಿಗೆ ಯಾಕೆ ಹೆಂಡತಿ ಮಗುವನ್ನು ಮಾರಾಟ ಮಾಡಿದ? ಇದು ರಾಘವಾಂತನ ಕಾವ್ಯದಲ್ಲೇ ಇರುವುದು ಹೌದಾದರೂ ಕೇಳಿದ ಪ್ರಶ್ನೆ ಉತ್ತರ ಕೊಡುವುದೇ ರಾಘವಾಂತ ಸಿಗುವುದಿಲ್ಲ. ಪ್ರಸಂಗ ರಚನೆ ಮಾಡಲು ಸಿಗುವುದಿಲ್ಲ. ಪ್ರಶ್ನೆ ಕೇಳಿದ ಕಲಾವಿದ ಉತ್ತರ ಕೊಡುವ ಯಾಕೆ? ಕಲಾವಿದನೇ ಉತ್ತರ ಕೊಡ. ಅಲ್ಲಿ ಕಾವ್ಯದಲ್ಲಿ ಆಗುಂಟು, ಈಗ ಪ್ರಸಂಗದಲ್ಲಿ ಆಗುಂಟು. ನಮಗೆ ನಿಮ್ಮ ಪ್ರಸಂಗ ಬೇಡ್ರಿ, ನಿಮ್ಮ ಕಾವ್ಯ ಬೇಡ್ರಿ. ನೀವು ಅಲ್ಲಿ ವೀರಭಾವನ ಹತ್ರ ಅಷ್ಟೇ ಧನರಾಶಿ ಕೇಳಿದವರು ಇಲ್ಲಿ ಬ್ರಾಹ್ಮಣರ ಹತ್ರ ಕೇಳ್ಬೋದಿತ್ತಲ್ಲ, ನನಗೆ ಬೇಕಾದ ಇಷ್ಟು, ಯಾಕೆ 48,000 ಕೊಟ್ಟರೆ ಅಂತ ಕೇಳಿದ್ರೆ ಉತ್ತರ ಇಲ್ಲ. ನಕ್ಷತ್ರಿಕ ಅದನ್ನು ಕಸಿದುಕೊಳ್ತಾರೆ, ನಕ್ಷತ್ರಿಕ ಕಸಿದುಕೊಳ್ತಾರೆ ಅಂದ್ರೆ ನಾನು ಹರಿಶ್ಚಂದ್ರನಿಗೆ ಗೊತ್ತಿದ್ದ ವಿಷಯ ಎಲ್ಲ ಸ್ವಪ್ನವೂ ಬೀಳಲಿಲ್ಲ. ಆವಾಗ ಅದೊಂದು ಪ್ರಶ್ನೆ ಹಾಗೇ ಉಳಿತು. 48,000ಕ್ಕೆ ಯಾಕೆ ಹೆಂಡತಿ ಮಗುವನ್ನು ಹರಿಶ್ಚಂದ್ರ ಕೊಟ್ಟ? ಆಮೇಲೆ ವೀರಭಾವಕರು ಹೇಳ್ತಾರೆ, ನನಗೆ ಅಷ್ಟೆತ್ತರದ ಧನದ ರಾಶಿ ಅಂತ. ಅಲ್ಲಿ ಇಲ್ಲಿ ಯಾಕೆ ಹೇಳಿಲ್ಲ?
ಇಲ್ಲಿ 48,000 ಹುಣ್ಣು ಸಾಕು ಅಂತ ಅಂದ್ರೆ ಅದಕ್ಕಾಗಿ ಹರಿಶ್ಚಂದ್ರ ಸುಮ್ಮನೆ ಇರುವುದು ಅಂತ ಅಂದ್ರೆ ಅಲ್ಲಿ ವೀರಭಾವ ಮತ್ತೆ ಅದನ್ನೇ ಪ್ರಸ್ತಾಪ ಮಾಡ್ತಾನೆ. ಇದು ಪ್ರಸಂಗ ಪ್ರಜ್ಞೆ ಅನ್ನೋದು ಹೀಗೆ ಮೌಖಿಕ ಮತ್ತು ನ್ಯಾಯದ ಹಾಗೆ ನಾವು ಹಾಗೆ ಇಟ್ಟರೆ ಯಾವ ಕಾಲದಲ್ಲಿ ಪ್ರಯೋಜನ ಇಲ್ಲ. ನಾಳೆ ಹುಡುಗರ ಮಕ್ಕಳು ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡ್ಲಿಕ್ಕೆ ಆಗುವುದಿಲ್ಲ. ಆವಾಗ ಒಂದು ಏಕ ಸೂತ್ರವನ್ನು ಮಾಡಿಕೊಳ್ಬೇಕು. ಅದೇನು ಹರಿಶ್ಚಂದ್ರ ಕಾವ್ಯಕ್ಕೆ ಅಪಚಾರವೂ ಅಲ್ಲ, ಪ್ರಸಂಗಕ್ಕೆ ಅಪಚಾರವೂ ಅಲ್ಲ. 48,000 ಹೊನ್ನನ್ನು ವಿಶ್ವಾಮಿತ್ರರ ಬಾಯಿಂದ ಮೊದಲೇ ಹೇಳಿಸ್ಕೊಳ್ಬೇಕು. ಇಷ್ಟೆಲ್ಲ ದಾನವನ್ನು ಕೊಟ್ಟೆ, ದಕ್ಷಿಣೆಯನ್ನು ಕೊಡಲಿಲ್ಲ. ವಿಸ್ತರಿಸುವ ಅವಧಿ ಕೇಳ್ತಾನ. ಅವಾಗ ನಾನು ಎಲ್ಲವನ್ನೂ ಕೊಟ್ಟಾಗ ನನ್ನ ಹತ್ರ ಏನೂ ಇಲ್ಲ, ಅದು ದಕ್ಷಿಣೆ ಕೊಡ್ತೇನೆ. ನನ್ನ ಅವಧಿಯಿಂದ ಆದ ವ್ಯವಹಾರ ಅದನ್ನು ಮನ್ನಿಸಬೇಕು. ಅವಧಿಯನ್ನು ವಿಸ್ತರಿಸಿದ ಹಾಗೆ ಎಷ್ಟು ದಕ್ಷಿಣೆ ಎನ್ನುವುದನ್ನು ದಯವಿಟ್ಟು ಹೇಳಬೇಕು. ಆವಾಗ ವಿಶ್ವಾಮಿತ್ರ ಹೇಳಬೇಕು, 48 ದಿವಸದ ಅವಧಿ, 48,000 ಹೊನ್ನು, ಇಷ್ಟು ದಕ್ಷಿಣೆಯನ್ನು ಕೊಟ್ಟು ಸಾಕು, 48 ದಿವಸದಲ್ಲಿ ಕೊಡು. ಆವಾಗ ಬ್ರಾಹ್ಮಣ 48,000 ಹೊನ್ನು ಅಂತ ಹೇಳಿದಾಗ ಹೆಂಡತಿ ಮಗುವನ್ನು ಕೊಡುವುದಿಲ್ಲ ಅಂತ ಬರ್ತದೆ. ಅವನಿಗೆ ಬೇಕಾದದ್ದೇ 48. ಮುಂದೆ ವೀರಭಾವದ ನಂತರ ಆ ಪದ್ಯವನ್ನು ಬಿಡಬೇಕು. ನರನವಾರಣೆ ಆ ಪದ್ಯವನ್ನೇ ಬಿಡಬೇಕು. ಎಷ್ಟು ಬೇಕು? ನನಗೆ 48,000 ಹೊನ್ನು ಬೇಕು. ಬೇಡಿದ ಧರ್ಮವನ್ನು ತಲೆಮೂಡಿಲ್ಲವೇನು ಮಾಡಬೇಕು. 48,000 ಕೊಡ್ತೇನೆ, ಏನು ಮಾಡ್ತೀನಿ? ವೀರಭಾವ ಸರಿ ಹೋಗುತ್ತೆ, ಏನೋ ತೊಂದರೆ ಇಲ್ಲ. 2 ಪದ್ಯಗಳನ್ನು ಕಡ್ಡಾಯವಾಗಿ ಬಿಡಬೇಕಾಗುತ್ತೆ. ಒಂದು ಮರುಳು ಗುಂಪ, ಒಂದು ನರನವಾರಣೆ. ಇದು ಪ್ರಸಂಗ ಪ್ರಜ್ಞೆ ಮತ್ತು ಪಾತ್ರ ಚಿತ್ರಣ. ಅಪ್ಪಿತಪ್ಪಿಯು ವಿಶ್ವಾಮಿತ್ರನಿಗೆ ಹರಿಶ್ಚಂದ್ರನ ಬಾಯಿಂದ ಅಪಚಾರದ ನುಡಿಗಳು ಬರಲೇಬಾರದು. ಮರುಳು ಮರಿಪ ಅಂತಾಗಲಿ ಅಥವಾ ವಿಶ್ವಾಮಿತ್ರನ ಅಭಾಸ್ಯ ಮಾಡುವಂತಾಗಲಿ ಬರಲೇಬಾರದು. ಪೀಠಿಕೆಯಲ್ಲಿ ವಿಶ್ವಾಮಿತ್ರನ ಮೇಲೆ ಅಪಾರವಾದಂತಹ ಗೌರವ ಎನ್ನುವುದನ್ನು ಅವನು ಉದ್ಘಾಟಿಸಿಕೊಳ್ಳಬೇಕು. ಯಾಕೆ? ಒಂದು, ಅವನ ತಂದೆಗೆ ತನ್ನ ತಪಸ್ಸನ್ನೇ ದಾನ ಮಾಡಿ ಪ್ರತಿಸ್ವರ್ಗ ನಿರ್ಮಾಣ ಮಾಡಿದಂತಹ ಒಂದು ಉಪಕಾರ ಸತ್ಯವ್ರತ ತ್ರಿಶಂಕು ಮಹಾರಾಜ. ಮತ್ತೊಂದು, ಸ್ವತಃ ಹರಿಶ್ಚಂದ್ರನೇ ಅಜೀರ್ಣ ರೋಗದಿಂದ ಪರಿತಪಿಸುವಾಗ ವಿಶ್ವಾಮಿತ್ರರೇ ಬಂದು ಅಗ್ನಿಯಿಂದ ದತ್ತವಾಗಿರುವಂತಹ ಶಾಪವನ್ನು ನಿವಾರಣೆ ಮಾಡಿ ಅಗ್ನಿಯನ್ನು ಸಂತುಷ್ಟಗೊಳಿಸಿ ಅವನನ್ನು ಉಳಿಸಿತು. ಮತ್ತೊಂದು, ಮುಂದೆ ಬರಬಹುದಾಗುತ್ತಿರುವಂತಹ ಬರಗಾಲದ ನಿವಾರಣೆಗಾಗಿ ಸುವರ್ಣಾಧ್ವರವನ್ನು ಮಾಡುವ ಹರಿಶ್ಚಂದ್ರ. ಇಷ್ಟ ಸೂಚನೆ ಕೊಟ್ಟು ಇದಕ್ಕಿಂತಲೂ ದೊಡ್ಡ ಉಪಕಾರ ಏನು? ಹಿರಿಯರಿಗೆ ಮನೆತನ ಉಪಕಾರ ಮಾಡಿದ್ದಾರೆ, ಸ್ವತಃ ಅವರಿಗೆ ಉಪಕಾರ ಮಾಡಿದ್ದಾರೆ. ಮುಂದೆ ಬರಬಹುದಾದಂತಹ ಬರಗಾಲ ನಿವಾರಣೆ ಅಂತ ಹೇಳಿದ್ರೆ ಪ್ರಜಾ ಸಮಸ್ತರಿಗೂ ಉಪಕಾರ ಮಾಡಿದ್ದಾರೆ. ಇದಕ್ಕಿಂತಲೂ ದೊಡ್ಡ ಉಪಕಾರ ಏನುಂಟು? ಅಂಥವ್ರ ಬಗ್ಗೆ ಎಷ್ಟು ಗೌರವ ರಾಜನಾಗಿರಬೇಕು. ಈ ಪಾತ್ರ ಪ್ರಜ್ಞೆ, ಔಚಿತ್ಯ ಪ್ರಜ್ಞೆ ಇದು ಇಟ್ಕೊಂಡು ಪೀಠಿಕೆಯಿಂದಲೇ ತುದಿಯವರೆಗೂ ವಿಶ್ವಾಮಿತ್ರ ಮೇಲೆ ಅಪಾರವಾದ ಗೌರವವನ್ನು ಪ್ರಕಟಿಸುತ್ತಾನೇ ಇರಬೇಕು. ಇಲ್ಲದೇ ಯಾರೋ ದಾರಿ ಹೋಗುವವರಿಗೆ ಹರಿಶ್ಚಂದ್ರ ಪರಂಪರಾಗತವಾಗಿ ಬಂದಿರುವಂತಹ ಸೂರ್ಯವಂಶ ಸಿಂಹಾಸನ ದಾನವಾಗಿ ಕೊಡುವುದಕ್ಕೆ ಆಗುವುದೇ. ಒಂದು ಮುನಿಯಾಗಿ ಮತ್ತೊಂದು ರಾಜನಾಗಿ 2 ಅನುಭವವನ್ನು ಹೊಂದಿರುವಂತಹ ಸಮರ್ಥನಿಗೆ ಅಧಿಕಾರವನ್ನು ಹಸ್ತಾಂತರಿಸಿದ್ದಾನೆ ಬಿಟ್ಟರೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ರಾಜ್ಯವನ್ನು ಕೊಟ್ಟು ಹೋಗುತ್ತಲ್ಲ. ಹಾಗಾದ್ರೆ ಹರಿಶ್ಚಂದ್ರ ಪಾತ್ರ ಚಿತ್ರಣದಂತೆ ಈ ಕಾಲಕ್ಕೆ ಪ್ರಸ್ತುತ ಹೇಗಾಗ್ತದೆ? ಹರಿಶ್ಚಂದ್ರ ಸಮಸ್ತವನ್ನು ದಾನವಾಗಿ ಕೊಟ್ಟ ಎಂಬ ಕಾರಣಕ್ಕಾಗಿ ಪ್ರಸ್ತುತ ಅಲ್ಲ. ಹೆಂಡತಿ ಮಗನನ್ನು ಮಾರಾಟ ಮಾಡಿದ ಎನ್ನುವುದಕ್ಕಾಗಿ ಪ್ರಸ್ತುತ ಅಲ್ಲ. ಮೇಲ್ನೋಟಕ್ಕೆ ಹುಚ್ಚರ ವ್ಯವಹಾರ ಅಂತ, ಒಳನೋಟದಲ್ಲಿ ಬೇರೆ ಬೇರೆ ಅರ್ಥಗಳು. ಹಾಗಾದ್ರೆ ಹರಿಶ್ಚಂದ್ರ ಪ್ರಸ್ತುತ ಆದ ಹೇಗೆ? ಹರಿಶ್ಚಂದ್ರನಿಗೆ ಕೊನೆಯಲ್ಲಿ ತ್ರಿಮೂರ್ತಿಗಳ ದರ್ಶನ ಆಯಿತು ಹೇಗೆ?
ಹೆಂಡತಿ ಮಗುವನ್ನು ಮಾರಾಟ ಮಾಡಿದಾಗ ಹೆಂಡತಿಯ ಮೇಲಿನ ಮೋಹಕಾರ, ಮಗನ ಮೇಲಿನ ಮಮಕಾರವನ್ನು ಕಳ್ಕೊಂಡ. ಆದರೂ ತಾನಿದ್ದೇನೆ ಅಹಂಕಾರ, ತನ್ನನ್ನೇ ತಾನು ವೀರಭಾವಕರಿಗೆ ಮಾರಾಟ ಮಾಡಿಕೊಂಡ. ಮೋಹಕಾರ, ಮಮಕಾರ, ಅಹಂಕಾರ ಮೂರನ್ನೂ ಯಾವಾಗ ಬಿಡ್ತಾನೋ ಅವನಿಗೆ ಸತ್ಯದ ಸಾಕ್ಷಾತ್ಕಾರ, ತ್ರಿಮೂರ್ತಿಗಳ ದರ್ಶನ. ಒಂದು. ಮತ್ತೊಂದು, ಹೆಂಡತಿ ಮಗುವಿನ ಹಣವನ್ನು ಸ್ಮಶಾನಕ್ಕೆ ಹೊತ್ಕೊಂಡು ಬರ್ತಾಳೆ. ಆ ಸಂದರ್ಭದಲ್ಲಿ ತನ್ನ ಮಗ, ತನ್ನ ಹೆಂಡತಿ ಎಲ್ಲ ವಿಷಯ ಹರಿಶ್ಚಂದ್ರನಿಗೆ ಗೊತ್ತಾಗ್ತದೆ. ದುಃಖಿಸ್ತಾನೆ. ಆವಾಗ ಅವನ ಹೆಂಡತಿ ಚಂದ್ರಮತಿ ಹೇಳ್ತಾಳೆ, ಆಕಸ್ಮಿಕವಾಗಿ ಯೋಗದಿಂದ ದೂರಿದ್ದ ನಾವು ಒಂದಾಗಿದ್ದೀವಿ, ತಂದೆ ತಾಯಿಯರು ಒಟ್ಟಾಗಿ ಮಗುವಿನ ಹೆಂಡತಿ ಸಂಸ್ಕಾರ ಮಾಡೋಣ, ಅಗ್ನಿ ಸ್ಪರ್ಶ ಮಾಡೋಣ. ಆವಾಗ ಹರಿಶ್ಚಂದ್ರ ಹೇಳುವಂತಹ ಮಾತು, ಇಲ್ಲ, ಒಡೆಯನಾದಂಥ ವೀರಭಾವಕರಿಗೆ ಸೇರಬೇಕಾದಂತಹ ಒಂದು ವರಹವನ್ನು ಇದನ್ನು ಕೊಡತಕ್ಕ. ಎರಡನ್ನು ಬಿಡ್ತಾನೆ. ಇದು ಎರಡು ಅವನಿಗೆ ಸಂಬಂಧಪಟ್ಟಿದೆ. ಒಂದು, ಬಟ್ಟೆಯನ್ನು ಬಿಟ್ಟೆ, ಹೆಣದಕ್ಕೆ ಅವನ ಹೊಟ್ಟೆಗೆ ಅದನ್ನು ಬಿಟ್ಟೆ, ಈ ಎರಡನ್ನು ಬಿಟ್ಟೆ, ಅದು ಅವನು ವೈಯಕ್ತಿಕ. ಆದರೆ ಮೂರನೇದು, ನೆಲದರಿಗೆ ಒಂದು ವರಹವನ್ನು, ಒಡೆಯನಾದಂತಹ ವೀರಭಾವದಲ್ಲಿ ಸೇರಬೇಕಾದಂತಹ ಹಣ, ಅದನ್ನು ತರಲೇಬೇಕು. ಯಾವ ತಂದೆಯೇ ಆದರೂ ಆ ಸಂದರ್ಭದಲ್ಲಿ ಆ ನಿಬಂಧನೆಯನ್ನು ಹೇರುವುದಕ್ಕೆ ಸಾಧ್ಯವೇ ಇಲ್ಲ. ಆ ಮಟ್ಟವನ್ನು ಮೀರಿ ಎತ್ತರಕ್ಕೆ ಏರಿದ್ದಾರೆ ಎನ್ನುವುದು ಆ ಮಾತಿನ ಸ್ಪಷ್ಟವಾಗ್ತದೆ. ಮತ್ತೊಂದು, ಪ್ರಾಮಾಣಿಕತೆ. ಒಂದು ವರಹ ಹೊನ್ನನ್ನು ವೀರಭಾವನಿಗೆ ಕೊಡದೇ ಇದ್ದರೂ ವೀರಭಾವನಿಗೆ ಯಾವುದಾದ್ರೂ ನಷ್ಟವೂ ಆಗುವುದಿಲ್ಲವಾಗಿ, ಅಥವಾ ವೀರಭಾವಕ ಆಕ್ಷೇಪಿಸ್ತಾನೆ ಅನ್ನೋದಕ್ಕೆ ಯಾವ ಆಧಾರವೂ ಇಲ್ಲ. ಇನ್ನು ಇಡೀ ಪ್ರಪಂಚಕ್ಕೆ ಅದು ಗೊತ್ತೇ ಆಗುವುದಿಲ್ಲ. ಒಂದು ವರಹವನ್ನು ಕಾಯ್ದಿರಿಸಿದರೆ ಮಗನ ಹೆಣಕ್ಕೆ ಕೊಟ್ಟರೆ ಗೊತ್ತೇ ಆಗುವುದಿಲ್ಲ. ಇಡೀ ಪ್ರಪಂಚಕ್ಕೆ ಗೊತ್ತಾಗದೇ ಇರಲಿ, ವೀರಭಾವಕನಿಗೆ ಗೊತ್ತಾಗದೇ ಇರಲಿ, ನಮ್ಮ ಅಂತರಕ್ಕೆ ಗೊತ್ತಾಗ್ತದಲ್ಲ. ಒಂದು ವರಹವನ್ನು ಮಗನಿಗಾಗಿ ನಾವು ಕೊಡಲಿಲ್ಲ, ಅದೇ ಆತ್ಮವಂಚನೆ ಆಗಿದೆ. ಆತ್ಮಕ್ಕೆ ಸರಿಯಾಗಿ ನಡೆದುಕೊಳ್ಳಬೇಕು, ಇದೇ ಸತ್ಯ ಪರಿಪಾಲನೆ. ಹಾಗಾಗಿ ಅವನಿಗೆ ತ್ರಿಮೂರ್ತಿಗಳ ದರ್ಶನ ಆದ. ಇದನ್ನು ಈ ಪ್ರಾಮಾಣಿಕತೆಯನ್ನು ಎಲ್ಲ ಕಾಲದಲ್ಲಿ, ಎಲ್ಲ ದೇಶದಲ್ಲಿ, ಎಲ್ಲ ವ್ಯಕ್ತಿಗಳಿಗೆ ಬೇಕೇ ಬೇಕಾದ. ಯಾವ ಕಾಲದಲ್ಲಿ ಅದನ್ನು ಬೇಡ ಅಂತ ಇಲ್ಲವೇ. ಆದ್ದರಿಂದ ಎಲ್ಲ ಕಾಲಕ್ಕೂ ಹರಿಶ್ಚಂದ್ರ ಪ್ರಸ್ತುತ ಆಗುವುದು ಈ ಕಾರಣಕ್ಕಾಗಿ. ಆತ್ಮವಂಚನೆ ಇಲ್ಲದೆ ಪ್ರಾಮಾಣಿಕವಾಗಿ ನಡೆದುಕೊಳ್ಳುವುದೇ ಹರಿಶ್ಚಂದ್ರ ಪ್ರಸ್ತುತ ಆಗುವುದರ ಕಾರಣ. ಇದು ಎಲ್ಲ ದೇಶಕ್ಕೂ, ಎಲ್ಲ ಇಲ್ಲೊಂದು ಹರಿಶ್ಚಂದ್ರ ಪ್ರಸಂಗ ಏರಬೇಕು. ಯಾರಿಗೆ ಬೇಕು ಹೇಳಿದ್ವಿ? ಮಕ್ಕಳು ಮಾರಾಟ ಮಾಡೋದು, ಆ ಮುನಿಗೆಲ್ಲ ರಾಜ್ಯ ಕೊಡೋದು ಯಾರಿಗೆ ಬೇಕು? ಯಾರಿಗೂ ಬೇಡ. ಅದು ದೊಡ್ಡ ವಿಷಯವೂ ಅಲ್ಲ. ಪ್ರಾಮಾಣಿಕತೆ ಅನ್ನೋದು ಎಲ್ಲ ಕಾಲದಲ್ಲಿ ಎಲ್ಲರಿಗೂ ಬೇಕಾದಂಥ ವಿಚಾರ. ಹಾಗಾಗಿ ಈ ಪಾತ್ರ ಚಿತ್ರಣದ ಪ್ರಜ್ಞೆ ಇದ್ದ ಈ ನೆಲೆಯಲ್ಲಿ ಪ್ರಸಂಗ ಪ್ರಜ್ಞೆಯನ್ನು ಉಳಿಸಿಕೊಂಡು ಹರಿಶ್ಚಂದ್ರನ ಪಾತ್ರವನ್ನು ಕಲಾವಿದನಾದರೂ ಚಿತ್ರಿಸಬೇಕಾಗ್ತದೆ. ಅನೇಕ ಸಂದರ್ಭಗಳು ಬರ್ತವೆ. ದುಷ್ಟ ಬುದ್ಧಿ ಒಂದು ವಿಶೇಷ ನೋಡಿ. ನಮಗೆ ಮೇಲ್ನೋಟಕ್ಕೆ ಯಾವುದು ಗಮನಿಸಿ ನಾವು ಸೂಕ್ಷ್ಮವಾಗಿ ಗ್ರಹಿಸಿದ್ರೆ ಮಾತ್ರದಲ್ಲ ಅರ್ಥ ಬರ್ತದೆ. ದುಷ್ಟ ಬುದ್ಧಿ ಕೆಲವರನ್ನೆಲ್ಲ ತಿದ್ದುಪಡಿ ಮಾಡಿ ದುಷ್ಟ ಬುದ್ಧಿ ಅಂತೆಲ್ಲ ಮಾಡಬೇಕು. ಅದು ಮಾಡಬೇಕಾದ ಯಾವ ಅವಶ್ಯಕತೆ ಇಲ್ಲ. ದುಷ್ಟ ಬುದ್ಧಿ ಸುಬುದ್ಧಿ, ದುಷ್ಟ ಬುದ್ಧಿ, ಮದನ, ವಿಷಯ ಎಲ್ಲ ಗುಣವಾಚಕಗಳು. ಆ ಕವಿ ಅದನ್ನು ಅತ್ಯಂತ ಚಮತ್ಕೃತಿ ಉಂಟದರಲ್ಲಿ ಒಂದೊಂದು ಗುಣಗಳನ್ನೇ ಒಂದೊಂದು ಪಾತ್ರವಾಗಿ ಚಿತ್ರಣ ಮಾಡಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸುಬುದ್ಧಿ ಮತ್ತು ದುಷ್ಟ ಬುದ್ಧಿ ಅನ್ನೋದು ಇದ್ದೇ ಇರ್ತದೆ. ಸುಬುದ್ಧಿ ಗೌಣ ಮಾತ್ರ
ಆದರೆ ಸುಬುದ್ಧಿ ವಿಜೃಂಭಿಸ್ತದೆ. ಇದು ಪ್ರಧಾನವಾದಂತಹ ವಿಷಯ. ಈಗ ದುಷ್ಟ ಬುದ್ಧಿಯ ಚಿತ್ರಣವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡೋದ್ರಿದ್ದಾರೆ. ದೇವರಡಿಯುವಂತೆ ನಾನು ಅದನ್ನು ನೋಡಿದ್ದೆ. ಅದು ರೋಮಾಂಚನಕಾರಿಯಾದಂತಹ ಒಂದು ಚಿತ್ರಣ. ಮಾವಲಡಿಯವರು ಒಂದು ರೀತಿ, ಅದು ಬರೇ ಸಂಭಾಷಣೆ ಸಾಹಿತ್ಯಿಕವಾಗಿ ಒಂದು ಏಕ ಸೂತ್ರದಲ್ಲಿ ಹೋಗುತ್ತಿರುವಂತಹ ಒಂದು ಅದ್ಭುತ ಚಿತ್ರಣ. ಅವರು ಮಹಾರಾಜ ಸುಬುದ್ಧಿ, ಮಂತ್ರಿ ದುಷ್ಟ ಬುದ್ಧಿ, ಜನ ಮಂದ ಬುದ್ಧಿ, ಈ ರೀತಿಯಲ್ಲಿ ಒಂದು ಪಾತ್ರ ಚಿತ್ರಣವನ್ನು ಮಾಡ್ತಾರೆ. ನಾನು ಮಾಡುವಾಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸುಬುದ್ಧಿ ದುಷ್ಟಬುದ್ಧಿ ಇದ್ದೇ ಇರ್ತದೆ. ಒಂದು ಗೌಣವಾದಾಗ ಮತ್ತೊಂದು ವಿಜೃಂಭಿಸ್ತದೆ. ಪ್ರಕೃತ ಕುಂತಳದಲ್ಲಿಯೂ ಅಷ್ಟೇ ಮಹಾರಾಜ ಸುಬುದ್ಧಿ, ಮಂತ್ರಿ ದುಷ್ಟಬುದ್ಧಿ. ವೃದ್ಧಾಪ್ಯದ ಕಾರಣದಿಂದ ಮಹಾರಾಜ ಸುಬುದ್ಧಿ ನೇಪಥ್ಯಕ್ಕೆ ಸರಿದಿದ್ದಾರೆ. ಆದ್ದರಿಂದಲೇ ದುಷ್ಟಬುದ್ಧಿಗೆ ವಿಜೃಂಭಿಸುವುದಕ್ಕೊಂದು ಸದಾ ಅವಕಾಶ. ಈ ಗುಣವನ್ನೇ ನಾನು ಪ್ರಧಾನವಾಗಿ ತಗೊಳ್ತೇನೆ. ಇದು ನನ್ನ ಪಾತ್ರ ಚಿತ್ರಣದ ಉದ್ದೇಶ. ಪ್ರಸಂಗ ಅದೇ, ಪಾತ್ರ ಅದೇ, ಚಿತ್ರಣದ ರೀತಿಗೆ ಏಕಸೂತ್ರತೆ ಹಾಕಿರಬೇಕು ಅಂತ ಹೇಳಿದ್ರೆ, ಸಮಾರೋಪದಲ್ಲಿ ದುಷ್ಟಬುದ್ಧಿ ವಿಜೃಂಭಿಸಿದರೆ ಏನನ್ನ ಅನರ್ಥ ಪರಂಪರೆ ಘಟಿಸುತ್ತದೆ ಎನ್ನುವುದನ್ನು ನಾವು ಜನಕ್ಕೆ ತಲುಪಿಸಬೇಕು. ನಮ್ಮ ಪಾತ್ರದಲ್ಲಿ ಅಥವಾ ಪ್ರಸಂಗದಲ್ಲಿ ಒಂದು ಸಂದೇಶ, ಮೆಸೇಜನ್ನು ನಾವು ಜನರಿಗೆ ಕೊಡಬೇಕು. ಈಗ ಸಾತ್ವಿಕ, ವಾಚಿಕ, ಆಂಗಿಕ, ಆಹಾರ್ಯ, ಇದು 4 ಅಭಿನಯ. ಮೇಕಪ್ಪು, ವೇಷ ಕಟ್ಟುವುದು, ಇದು ಒಂದು ಅಭಿನಯ. ನಾಟ್ಯಶಾಸ್ತ್ರದ ಪ್ರಕಾರ ಅದು ಒಂದು ಅಭಿನಯ. ಅದರಿಂದ ಪಾತ್ರವನ್ನು ಮಾಡುವಾಗ ಆ ಪಾತ್ರದ ಕಾಲಘಟ್ಟ ಯಾವ, ಅವ ಎಷ್ಟು ಹಿರಿಯ, ಯಾವ ರೀತಿಯಲ್ಲಿ ನಾವು ಆ ವಿಶ್ವಾಮಿತ್ರ ಪರಶುರಾಮನಿಗೆ ಗೊತ್ತಾಗದೇ ಇರಬಹುದು, ಅಥವಾ ಲೋಕಕ್ಕೂ ಗೊತ್ತಾಗದೇ ಇರಬಹುದು, ಕರ್ಣನು ಹೇಳದೇ ಇರಬಹುದು. ಆ ಕಾಲವನ್ನು ವಂಚಿಸುವುದಕ್ಕೆ ಯಾರಿಗಾದರೂ ಸಾಧ್ಯವೇ? ಆ ಕಾಲ ಕಾಯುತ್ತಾ ಇತ್ತು. ಇವರ ವಂಚನೆಯನ್ನು ಬಯಲಿಗಳಿರುತ್ತಾರೆ. ಅದೇ ದುಂಬಿಯ ರೂಪದಲ್ಲಿ ಬಂದು ಪರಶುರಾಮನ ತೊಡೆಯನ್ನು ಬರೆದು ರಕ್ತದೋಪಳಿ ಹರಿದು ಎಚ್ಚರಾಗಿ ಇವ ಈ ನೋವನ್ನು ಸಹಿಸಿಕೊಂಡಿದ್ದಾನೆ ಅಂತಾದರೆ ಇವ ಬ್ರಾಹ್ಮಣ ಅಲ್ಲ, ಇವ ಕ್ಷತ್ರಿಯನೇ. ಆವಾಗ ಕೊಟ್ಟ ಶಾಪ. ಸಂದರ್ಭದಲ್ಲಿ ಮೋಸ ಮಾಡಿ ಕಲಿತಂತಹ ವಿದ್ಯೆಗಳೆಲ್ಲ ನಿನ್ನ ಪ್ರಜ್ಞೆಗೆ ಅವಗಾಹನೆಗೆ ಬರದೇ ಹೋಗಲಿ. ಅದನ್ನು ಹೇಳಲಿಲ್ಲ. ಯಾಕೆ ನೆನಪಿಗೆ ಬರ್ತಾ ಇಲ್ಲ? ಮೋಸದಿಂದ ಕಲಿತ ವಿದ್ಯೆ ಸಕಾಲದಲ್ಲಿ ನೆನಪಿಗೆ ಬರುವುದಿಲ್ಲ. ಇದು ಜನರಿಗೆ ಹೋಗಬೇಕು. ಇಂಥ ಅನೇಕ ಸಂದರ್ಭಗಳು ಉಂಟು. ಎಲ್ಲವನ್ನೂ ಹೇಳುವುದಕ್ಕೆ ಮೊದಲೇ ತಡ ಆಗಿದೆ. ಜೊತೆಯಲ್ಲಿ ಹಿರಿಯ ಕಲಾವಿದ ಗೋಪಾಲಾಚಾರ್ಯ ಮಾತಾಡಲಿಕ್ಕಿದ್ದಾರೆ. ನನಗೆ ತಿಳಿದ ವಿಷಯವನ್ನು ಪ್ರಾಮಾಣಿಕವಾಗಿ ಹೇಳಿದ್ದೇನೆ. ಸರಿಯೋ ತಪ್ಪೋ ಅದು ವಿಮರ್ಶೆಗೆ ನಾನು ಹೇಳ್ತೇನೆ. ನಮಸ್ಕಾರ. ಪ್ರಶ್ನೆಗಳಿದ್ದಲ್ಲಿ 1 ನಿಮಿಷ ಅವಕಾಶವಿದೆ. ನಿರ್ದಿಷ್ಟವಾದಂತಹ ಪ್ರಶ್ನೆಗಳು ಇದ್ದಲ್ಲಿ ಮಾತ್ರ. ಗೋಪಾಲಾಚಾರ್ಯವರಿಗೆ ವೇದಿಕೆ. ರಸ ಅಂದರೆ ಭಾವ ಅಂದರೆ ಅದರಿಂದ ಉಂಟಾಗುವ ಪರಿಣಾಮ. ಆ ರಸದ ಭಾವಗಳು ಎಲ್ಲ ಕಾಲಕ್ಕೂ ಒಂದೇ ರೀತಿಯ ಪರಿಣಾಮ ಅಲ್ಲ. ಉದಾಹರಣೆಗೆ ತಣ್ಣೀರು ಬೇಸಿಗೆಗಾಲದಲ್ಲಿ ಮೈಮೇಲೆ ಬಿದ್ದರೆ ಹಿತವಾದ ಅನುಭವ ಕೊಡ್ತದೆ. ಅದೇ ಚಳಿಗಾಲದಲ್ಲಿ ಮೈಮೇಲೆ ಬಿದ್ದರೆ ವಿಪರೀತ ಅನುಭವ ಕೊಡ್ತದೆ. ರಸಭಾವಗಳು ಹಾಗೆ ನೂರಾರು ಭಾವನೆಗಳು ಮನಸ್ಸಿನಲ್ಲಿರುವ ಹಾಗಂತ ರಸಗಳಿರುವುದು 9. ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ, ಬೀಭತ್ಸ, ರೌದ್ರ, ಶಾಂತ. ಈ 9 ರಸಗಳಲ್ಲಿ ಅಷ್ಟೂ ಭಾವಗಳು. ನೂರಾರು ಭಾವನೆಗಳು ಮನುಷ್ಯನಲ್ಲಿ
ಸ್ಫುರಿಸ್ತದಲ್ಲ, ಆ ಎಲ್ಲ ಭಾವನೆಗಳು ತುಂಬಿದೆ. ಅದನ್ನು ಕೆಲವು ಸಾರಿ ಮುಖದಲ್ಲಿ ತರುವುದು ಕಷ್ಟ. ಹೀಗೆ ಬಾಯ್ಪಾಠ ಮಾಡಿ ಹೇಳಬಹುದು ನವರಸ ಅಂದರೆ ಹೀಗೆ ಅಂತ. ಅದರಲ್ಲಿ ಮೊದಲನೆಯದು ಶೃಂಗಾರ. ಅದನ್ನು ರಸರಾಜ ಅಂತ ಹೇಳಿದರು ದೊಡ್ಡವರೆಲ್ಲ. ಶೃಂಗಾರ ಅಂದರೆ ಒಂದು ಗಂಡು ಒಂದು ಹೆಣ್ಣು ಪ್ರೀತಿಸುವುದು ಶೃಂಗಾರವ. ಅದರಲ್ಲಿಯೂ ಶೃಂಗಾರ ಉಂಟು, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಅದು ಒಂದೇ ಶೃಂಗಾರ ಅಲ್ಲ, ಸುಂದರವಾದ ಭವನವೊಂದನ್ನು ಶೃಂಗರಿಸಿದ್ದಾರೆ. ಶೃಂಗಾರ ಇರುವಾಗಲೇ ಆ ಮೂರ್ತಿಯನ್ನು ತುಂಬ ಚೆನ್ನಾಗಿ ಶೃಂಗಾರ ಮಾಡಿದ್ದಾರೆ. ಶೃಂಗಾರ ಇರುವ ಆ ಮಗುವನ್ನು ಎಷ್ಟು ಶೃಂಗಾರಗೊಂಡಿದೆ. ಶೃಂಗಾರ ಇರುವ ಬೇಡ, ತಾನು ಹೆತ್ತಂತಹ ಮಗುವಿಗೆ ಅಲಂಕಾರ ಮಾಡಿ ಅದನ್ನೇ ಎತ್ತಿರುವುದು, ಅದನ್ನು ಆಡಿಸುವುದು ಶೃಂಗಾರವೇ. ರಸರಾಜ ಅನ್ನುವುದು ಅದಕ್ಕೆ ಬರೇ ಹೆಣ್ಣು ಗಂಡಿನ ಸಮಾಗಮ ಇದ್ದುದರಿಂದ ಅದು ರಸರಾಜ ಅಲ್ಲ. ಅನೇಕ ಭಾವನೆಗಳನ್ನು ಮನಸ್ಸಿಗೆ ಮುದವನ್ನು ಕೊಡುವಂತಹ ಸಂದರ್ಭ ಆ ಶೃಂಗಾರ ಸೃಷ್ಟಿ ಮಾಡುವುದರಿಂದ ಅದನ್ನು ರಸರಾಜ ಅಂತ ಕರೀತಾರೆ. ಅದು ಒಂದೇ ರಸಗಳು ಅಂತ ನಾನು ಹೇಳಿಕೊಳ್ಳುವುದಿಲ್ಲ. ಮಾತಿನಲ್ಲಿ ಕಟ್ಟಾಕಿಬಿಟ್ಟು ಜಟಿಲ ಮಧ್ಯೆ ಅಭಿಮನ್ಯು ಬಹುಶಃ ನಾನು ಹುಡುಲಿಕ್ಕೆ ಮಾತ್ರ ಇದ್ದವ, ಮಾತಾಡಲಿಕ್ಕಲ್ಲ ಅಂತ ಹೇಳ್ತೇವೆ. ಏನು ತೊಂದರೆ ಇಲ್ಲ, ನನಗೆ ತಿಳಿದದ್ದನ್ನು ಹೇಳ್ತೇನೆ. ಸರಿಯೋ ತಪ್ಪು ವಿಮರ್ಶಕರಿಗೆ ಬಿಟ್ಟಿದ್ದು, ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದು, ಪಂಡಿತೋತ್ತಮರಿಗೆ ಬಿಟ್ಟಿದ್ದು. ಪಂಡಿತರ ಕೈಯಲ್ಲಿ ಒಂದೊಂದು ವಿಷಯಗಳು ಸಿಕ್ಕುವಂತಾದರೆ ಅದಕ್ಕೆ ದೀರ್ಘವಾದ ವ್ಯಾಖ್ಯಾನವನ್ನು ಕೊಡ್ತಾರೆ. ಹಾಗೆ ಒಬ್ಬ ಕಲಾವಿದನಾಗಿ ನನಗೆ ತಿಳಿದಷ್ಟ ಮಟ್ಟಿಗೆ ನಾನು ಹೇಳಬೇಕು ಬೇಡ. ಶೃಂಗಾರದ ಬಗ್ಗೆ ನಾವು ಎಲ್ಲರಿಗೂ ಯಾಕೆ ಸುಂದರವಾದ ವನವೊಂದನ್ನು ಕಂಡಾಗ ಅದು ಶೃಂಗಾರವನ ಅಂತ ಹೇಳ್ತಾರೆ. ಅಲ್ಲಿಯೂ ಶೃಂಗಾರ ಕಾಣಬಹುದು. ಹಾಗಾಗಿ ಬಹುಶಃ ಇದು ಕಲಾವಿದರಿಗೆ ಬೇಕಾಗುವಂತಹ ವಿಷಯಗಳು. ಏನು ಮಾಡೋಣ, ಕಲಾವಿದರೇ ಇಲ್ಲ. ಅಧ್ಯಕ್ಷರು ಹೇಳಿದರು ನಿಜವಾಗಿ ಕಲಾವಿದರಿಗೆ ಬೇಕಾದಂಥ ಕಾರ್ಯಾಗಾರ, ಆದರೆ ಕಲಾವಿದರಿಲ್ಲ. ಇಲ್ಲಿ ಅದು ಒಂದು ದಾಖಲೆ ಆಗ್ತಾ ಇದೆ ಎನ್ನುವ ಸಮಾಧಾನಕ್ಕಾಗಿ ಹೇಳ್ಬೋದು. ಶೃಂಗಾರ ಎನ್ನುವುದು ಅಗ್ಗವಾದ್ದಲ್ಲ. ಗಂಡು ಹೆಣ್ಣೊಂದು ಸಾರ್ವಜನಿಕ ವಲಯದಲ್ಲಿ ಒಬ್ಬರಿಗೊಬ್ಬರು ಅಂಟಿ ಕೂತ್ರೆ ಅದನ್ನು ನೋಡಬೇಕು ಅಂತ ಯಾರಿಗಾದರೂ ಅನ್ನಿಸ್ತದ? ಅಸಹ್ಯವಾಗ್ತದೆ, ಅಶ್ಲೀಲವಾಗ್ತದೆ. ಅದೇ ಆ ಶೃಂಗಾರಕ್ಕೊಂದು ಮಾವಿಕತೆ ಉಂಟು ಅಂತ ಹೇಳಿಕೊಟ್ಟವರು ನಾನು. ಅದೇ ಸತಿಪತಿಯರ ಸಮಾಗಮ ಚಿಂತ ಎಷ್ಟು ಶುದ್ಧ, ಎಷ್ಟು ಪವಿತ್ರ. ಆದ್ದರಿಂದ ಆ ಶೃಂಗಾರ ಎನ್ನುವ ಪದವನ್ನು ಅಗ್ಗವಾಗಿ ಬಳಸಿ ಯಾವ ಕಲಾವಿದರು ಅದನ್ನು ಹಾದಿ ಮೇಲೆ ಹಾಕಬೇಡಿ, ಅದನ್ನು ಯಂತ್ರವಾಗಿ ಇರಿಸಿಕೊಳ್ಳಿ. ಇನ್ನು ವೀರ. ವೀರ ಅಂದರೆ ಒಬ್ಬ ದೇಹದಲ್ಲಿ ಗಟ್ಟಿಮುಟ್ಟಾಗಿದ್ದಾನೆ, 10 ಮಂದಿಗಳಿಗೆ ಹೊಡಿತಾನೆ. ಖಂಡಿತ ಅದು ವೀರ ಅಲ್ಲ, ಅವನು ಸೂಕ್ತದೆ. ಅವನಿಗೆ ದೇಹದಲ್ಲಿ ಶಕ್ತಿ ಉಂಟು, ಹೊಡಿತಾನೆ. ವೀರ ರಸದ ಕುರಿತಾಗಿ ನಾನು ಹೇಳ್ತಾ ಇದ್ದೇನೆ. ಬಹುಶಃ ಯಕ್ಷಗಾನ ವಲಯದಲ್ಲಿ ನಾಯಕ ಪಾತ್ರ ಮಾಡುವುದಕ್ಕೆ ಬೇಕಾದಂಥ ಮುಖ್ಯವಾದ ಗುಣವೇ ವೀರಾಂತವೇ. ಶೃಂಗಾರ ಬೇಕು, ನವರಸಗಳಿಲ್ಲದೆ ಹೋದರೆ ನಾಯಕ ಪಾತ್ರ ಆಗೋದಿಲ್ಲ. ಹಾಗಾಗಿ ವೀರರಸ ಎನ್ನುವುದು ನಾಯಕ ಪಾತ್ರಕ್ಕೆ ಬಹಳ ಮುಖ್ಯವಾಗಿದೆ. ಕೆಲವರು ಸೇನೆ ಇಟ್ಟುಕೊಂಡು ಹೋದಾಗಿಂದ ಎಲ್ಲೋ ಹೋಗ್ತಿರುವ ಯಾರನ್ನು ರಕ್ಷಣೆ ಮಾಡಿದ ಇಂತಹ ಸಂದರ್ಭಗಳೆಲ್ಲ ನಾಯಕ ಪಾತ್ರದಲ್ಲಿ ಹೆಚ್ಚಾಗಿ ಬರ್ತದೆ. ಹಾಗಾಗಿ ವೀರತನ ಎಂದರೆ ಧೃತಿಯುತ, ಯಾವ ಸಂದರ್ಭದಲ್ಲಿಯೂ ಧೃತಿಗಳದೆ ಎಂತಹ ಸಂದರ್ಭವನ್ನು ಸಮರ್ಥವಾಗಿ ಮುನ್ನಡೆಸುವವನು ವೀರರಸ ಅಂದರೆ ಹಾಗಿರಬೇಕೆನ್ನುವುದು ನನ್ನ ಭಾವನೆ. ತಪ್ಪಾದರೆ ಕ್ಷಮಿಸಿ. ಆಮೇಲೆ ಪ್ರಶ್ನೆಗೆ ಉತ್ತರ ಕೂಡ ಉಂಟು, ಪ್ರಶ್ನೆ ಕೇಳುವವರು ಇದ್ದಾರೆ, ತೊಂದರೆ ಇಲ್ಲ. ಕರುಣಾರಸ, ಮಗನನ್ನು ಕಳೆದುಕೊಂಡು, ಅಪ್ಪನನ್ನು ಕಳೆದುಕೊಂಡು, ಅಥವಾ ಒಬ್ಬರ ಮೇಲೆ ಬಲಾತ್ಕಾರ ಮಾಡುವಾಗಲು ಗೋಳಿಟ್ಟು ಅಳುವುದು ಕರುಣಾರಸ ಅಂತ ತಿಳ್ಕೊಂಡಿದ್ದಾರೆ ಅಲ್ಲವೇ? ಕರುಣಾರಸಕ್ಕಾಗಿ ಬೇರೆ ಬೇರೆ ಭಾವನೆಗಳುಂಟು. ಅನಾಥವಾಗಿ, ಅಸಹಾಯಕವಾಗಿ ಒಬ್ಬ ವ್ಯಕ್ತಿಯೋ ಅಥವಾ ಒಂದು ಪ್ರಾಣಿಯೋ ದಾರಿಯಲ್ಲಿ ಬಿದ್ದಾಗ ಅದರ ಕುರಿತಾಗಿ ಮರುಕ ಹುಟ್ಟುವುದು ಕರುಣಾರಸ. ಕರುಣಾರಸವಾಗಿ ಶ್ರೇಷ್ಠವಾಗಿ ಈ 100 ಭಾವನೆಗಳನ್ನು ಹೊಂದಿರುವಂತಹ ಜೀವನಿಗೆ 9 ಮಾತ್ರ ರಸಗಳನ್ನು ಇಟ್ಟಿದ್ದಾರೆ. ಯಾಕೆ? ಇಂಥ ಬೇರೆ ಬೇರೆ ಅರ್ಥಗಳು ಬರುವುದರಿಂದ ಹಾಗೆ ಇರಬೇಕದು. ಒಬ್ಬನಿಗೆ ಮೇಲೆ ಕರುಣೆ ತೋರುವುದು, ಅದನ್ನು ಕರುಣಾರಸ ಅಂತ ಹೇಳ್ತಾರೆ.
ಬರೀ ಅಳುವುದಷ್ಟೇ ಕರುಣಾರಸ ಅಲ್ಲ, ಮತ್ತೊಬ್ಬರ ಬಗ್ಗೆ ಅನುಕಂಪ ಹುಟ್ಟಿ ಅವನನ್ನು ಎತ್ತುವುದು ಅದು ಕರುಣಾರಸದಲ್ಲೇ ಬರ್ತದೆ. ಹಾಗೆ ಹಾಸ್ಯರಸವು ಹಾಗೆ ವೇಷ ಮಾಡಿಕೊಂಡು ಸಾಧಾರಣ ಬಟ್ಟೆಯನ್ನು ಹಾಕಿಕೊಂಡು ವೇದಿಕೆಯ ಮೇಲೆ ಬಂದು ಪ್ರೇಕ್ಷಕರನ್ನು ನಗಿಸುವುದು ಹಾಸ್ಯ ರಸ ಆಗುವುದಿಲ್ಲ, ಹಾಸ್ಯಗಾರನೇ ರಸವಾಗ್ತದೆ. ಹಾಸ್ಯ ರಸ ಅಂದರೆ ನಮಗೆ ಯಾವುದಾಗುತ್ತಿಲ್ವೋ ಅದನ್ನು ನಾವು ಮಾಡ್ತೇವೆ. ಅಂದರೆ ನೂರಾರು ಮಂದಿಗಳ ಅಪಹಾಸ್ಯಕ್ಕೆ ನಾವು ಭಾಗಿಯಾಗುವಂತಹ ಯಾವ ಕಾರ್ಯವನ್ನು ಮಾಡ್ತೇವೋ ಅದು ಹಾಸ್ಯ ರಸ ಬರ್ತದೆ. ನಮ್ಮ ಕೈಲಿ ಆಗುವುದಿಲ್ಲ, ಅದು ನಾನು ಮಾಡ್ತೇನೆ ಅಂತ ಹೇಳುವುದು ಹಾಸ್ಯ ಆಗ್ತದೆ. ನಗಿಸುವುದು ಒಂದು ಹಾಸ್ಯ ಅಲ್ಲ ಅಂತ ನಾನು ಹೇಳುತ್ತಿಲ್ಲ, ಆದರೆ ಅದು ಒಂದೇ ಹಾಸ್ಯ ಅಲ್ಲ. ಆಮೇಲೆ ಅದ್ಭುತ ಅಂದರೆ ಹೆಗ್ಡೆಯವರೇ ಹೇಳಿ ಕೌರವನ ಉದಾಹರಣೆಯನ್ನು ಕೊಟ್ಟರು. ಅದ್ಭುತ ಅನ್ನುವುದು ಕಾಣಿರೋರಿಗೆ ಗೊತ್ತಾಗುವುದು, ಅನುಭವಿಸುವವನಿಗೆ ಗೊತ್ತಾಗುವುದಿಲ್ಲ. ಅವನು ಅಸಾಧ್ಯನಾಗಿದ್ದಾನೆ, ಕಾಣುವವನಿಗೆ ಅದ್ಭುತವಾಗಿ ಕಾಣುವುದು. ಕೌರವ ರಕ್ತಗೋಪಳಿಯನ್ನು ಸಾಗುತ್ತಾ ಇರುವಾಗ ಏನೆಂಬೆ ಅದ್ಭುತವನ್ನು ಹೇಳಿದವ ಕವಿ. ಅವ ದುರ್ಯೋಧನೆ ಹೇಳಿದ್ದಲ್ಲ, ಆ ಕೌರವನ ಅದ್ಭುತ ಪರಿಸ್ಥಿತಿ ಏನು ತನ್ನ ಸಾಮರ್ಥ್ಯದಿಂದ, ಪ್ರತಿಷ್ಠೆಯಿಂದ, ಅಹಂಕಾರದಿಂದ ಇಡೀ ಭರತಖಂಡವನ್ನೇ ಆಳಿದಂತಹ ಒಬ್ಬ ಚಕ್ರವರ್ತಿ ಎಂಥದೂ ಇಲ್ಲದೆ ಕಾಲ್ನಡೆಯಲ್ಲಿ ಹೋಗ್ತಾ ಇದ್ದಾನೆ. ಇದನ್ನು ಇನ್ನೂ ಒಂದು ಉದಾಹರಣೆ ಕೊಡಬಹುದಾಗಿದೆ. ಹಿರಣ್ಯಕಶಿಪು ನನಗೆ ಸಾವೇ ಇಲ್ಲ ಅಂತ ತೀರ್ಮಾನಿಸಿದೆ. ಯಾಕಂದರೆ ಒಳಗೂ ಸಾವಿಲ್ಲ, ಹೊರಗೂ ಸಾವಿಲ್ಲ, ಹಗಲೂ ಸಾವಿಲ್ಲ, ರಾತ್ರಿಯೂ ಸಾವಿಲ್ಲ, ಮನುಷ್ಯನಿಂದಲೂ ಸಾವಿಲ್ಲ, ಮೃಗದಿಂದಲೂ ಸಾವಿಲ್ಲ, ಆಯುಧದಿಂದಲೂ ಸಾವಿಲ್ಲ, ಯಾವುದರಿಂದಲೂ ಇಲ್ಲ. ಇಂತಹ ಸ್ಥಿತಿಯಲ್ಲಿ ಸಾವೇ ತನಗಿಲ್ಲ ಅಂತ ನಡೆದವ, ಅಜೇಯನಾದವ. ಅಂತಹ ಸಂದರ್ಭದಲ್ಲಿ ಮಗನನ್ನು ಪೀಡಿಸ್ತಾ ತನ್ನ ರಮಣೆಯ ವಜ್ರಕಂಬಕ್ಕೆ ಬಟ್ಟ ತೋರಿಸಿದ ದೇವರನ್ನು ನಾರಾಯಣ ಬಟ್ಟ. ಅದರಿಂದ ಒಂದು ಪ್ರಾಣಿ ಉದ್ಭವಿಸಿತು. ಮೊದಲು ಕಂಡಿಲ್ಲ ಅಂಥದ್ದೊಂದು ಪ್ರಾಣಿ ಇರಲೂ ಇಲ್ಲ. ಮೇಲೆ ಸಿಂಹ, ಕೆಳಗೆ ಮನುಷ್ಯ, ನರಸಿಂಹ. ಹಾಗೆ ಪ್ರತ್ಯಕ್ಷ ಅದ್ಭುತ, ಅದು ನೋಡುಗರಿಗೆ ಅದ್ಭುತ. ಇವನು ಬೆಳಗಾಗಿ ತಂದಿದ್ದು ಅಂತ ಅದ್ಭುತ. ಸಿಂಗಾರ, ವೀರ, ಕರುಣ, ಹಾಸ್ಯ, ಅದ್ಭುತ, ಭಯಾನಕವನ್ನು ಈ ಬಹುಶಃ ಹಿರಣ್ಯಕಶಿಪುವಿನ ಸಂದರ್ಭಕ್ಕೆ ಕೊಡಬಹುದಾಗಿದೆ. ಅಲ್ಲಿಂದ ಹುಟ್ಟಿ ಬಂದ ಹಿರಣ್ಯಕಶಿಪುವನ್ನು ಇದೊಂದು ತನ್ನ ಸಾವಿಗೆ ಕಾರಣ ಹೌದು. ಯಾಕಂದರೆ ನಾನು ಕೇಳಿದ ವರದಲ್ಲಿ ಇದು ಯಾವುದು? ತನಗೆ ಸಾವು ಬಂತು, ಭಯಾನಕ ಸನ್ನಿವೇಶ. ಇದನ್ನು ಭಯಾನಕ ಅಂತ ಹೇಳಬಹುದೇ? ಸಿಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ, ಬೀಭತ್ಸ. ಕೆಲವರನ್ನು ಹೇಸಿಗೆ ಅಂತಾರೆ. ಬೀಭತ್ಸ ಅಂದರೆ ನನಗಿನ್ನೂ ಅರ್ಥ ಆಗಲಿಲ್ಲ. ಅದರಲ್ಲಿ ಹೇಸಿಗೆಯ ಭಾವ ಉಂಟು, ಭಯದ ಭಾವ ಉಂಟು, ದುಃಖದ ಭಾವ ಉಂಟು, ವೈರಾಗ್ಯದ ಭಾವ ಉಂಟು. ಇಂಥ ಎಲ್ಲ ಭಾವನೆಗಳನ್ನು ಒಳಗೊಂಡ ಒಂದು ಭಾವ ಬೀಭತ್ಸ ಇರಬಹುದು ನನ್ನ ಅನಿಸಿಕೆ. ಹಾಗೆ ಆಮೇಲೆ ಕರುಣಾರಸ ಬಹುಶಃ ಅದನ್ನು ಕಾಣುವುದು ಕಷ್ಟ. ಯಾಕೆಂದರೆ ಜೀವರುಣ ನೂರಾರು ಭಾವನೆಗಳನ್ನು ತುಂಬಿಕೊಂಡಿರುವ ಒಬ್ಬ ಮನುಷ್ಯನಲ್ಲಿ ಶಾಂತ ಭಾವ ಕಾಣುವುದೇ ಯಾವಾಗ? ನಿದ್ರೆಯಲ್ಲೂ ಕೆಟ್ಟ ಕನಸು ಕಾಣ್ತಾ ಇದ್ದಾಗ ಶಾಂತ ಭಾವ ಇಲ್ಲ. ಇನ್ನು ನಿದ್ರೆಯಲ್ಲಿ 3 ವಿಭಾಗ: ಜಾಗೃತ, ಸ್ವಪ್ನ, ಸುಷುಪ್ತಿ. ಆ ಸುಷುಪ್ತಿ ಸಂದರ್ಭದಲ್ಲಿ ಏನಾದರೂ ಶಾಂತ ಭಾವಗಳು ಸಿಕ್ಕಿದ್ರೆ ಸಿಗುವುದು. ರಾಮಚಂದ್ರನನ್ನು ಹೇಳಿದ ಶಾಂತ ಮೂರ್ತಿ ಅಂತ. ಆ ಮಹಾನುಭಾವ ದೇವರು ಮನುಷ್ಯನಾಗಿ ಭೂಮಿಗೆ ಬಂದು ಹೇಗಿದ್ದೋ ನಾವಂತೂ ಕಲ್ಪನೆ ಮಾಡಲಿಕ್ಕೂ ಆಗುತ್ತಿಲ್ಲ. ಇನ್ನು ಆ ಶಾಂತ ಭಾವವನ್ನು ನಾವು ಎಲ್ಲಿ ಕಾಣಬಹುದು ಹೇಳಿದರೆ ಶುದ್ಧವಾದ ಮಗುವಿನ ಮಗುವನ್ನು ಕಾಣಬಹುದು. ಆಗ ತಾಯಿಯ ಎದೆ ಹಾಲನ್ನು ಕುಡಿದಂತಹ ಮಗುವೊಂದು ಯಾವುದೇ ಯೋಚನೆಗಳಿಲ್ಲದೆ ತೊಟ್ಟಿಲಲ್ಲಿ ಹಾಯಾಗಿ ಮಲಗಿದ ಮಗುವಿನ ಮುಖದಲ್ಲಿ ಆ ಶಾಂತ ಭಾವವನ್ನು ಕಾಣಬಹುದು. ಇದು ಶಾಂತ ಭಾವ. ಈ ರಸಗಳಿಗೆಲ್ಲ ಇಷ್ಟು ಎತ್ತರವಾದ ಭಾವನೆಗಳು, ವ್ಯಾಖ್ಯಾನಗಳು ಇರುವಾಗ ಅದನ್ನೆಲ್ಲ ಎಲ್ಲ ಕಲಾವಿದರು ಹೇಳೋದಿಲ್ಲ. ನನ್ನಂಥ ಗೊತ್ತಿಲ್ಲದ ಕಲಾವಿದರು ಅದನ್ನು ಅಪಹಾಸ್ಯ ಮಾಡಿ ಹಾಳು ಮಾಡೋದು ಬೇಡ. ರಸಭಾವಗಳು ಬಹಳ ದೊಡ್ಡದು. ದಯವಿಟ್ಟು ಇದರಲ್ಲಿ ತಪ್ಪುಗಳಿಗೆ ಕ್ಷಮಿಸಿ ನಾನು ಮುಗಿಸ್ತೇನೆ.
ಬೇಡ ಹೇಳಿ. ನನ್ನ ಹೆಸರು ಶಂಕರನಾರಾಯಣ ಭಟ್ ಅಂತ ಮಾಡಿದ್ದರಿಂದ. ನನ್ನ ಪ್ರಶ್ನೆ ಆಚಾರ್ಯವರಿಗೆ, ಈಗಿತ್ತನಾಗಿ ಯಕ್ಷಗಾನದಲ್ಲಿ ಹಾಸ್ಯ ಪಾತ್ರ ಅತಿಯಾಗಿ ವಿಜೃಂಭಿಸುತ್ತಿದೆ ಅಂತ ಅನಿಸುತ್ತಿಲ್ಲವೇ? ಹಾಸ್ಯ ಅದನ್ನೇ ಹೇಳಿದ್ದು ನಾನು. ಇಲ್ಲಿ ಯಾವುದು ಆಗುತ್ತಿಲ್ಲೋ ಅದನ್ನು ನಾನು ಮಾಡಿ ತೋರಿಸ್ತೇನೆ ಅನ್ನೋದು ಆಸೆ. ಅಪ್ಪ ಯಕ್ಷಗಾನದಲ್ಲಿ ಸಾಕಷ್ಟು ಉದಾಹರಣೆಗಳು ಮತ್ತು ಈ ಸಾಕ್ಷಿಗಳು ಸನ್ನಿವೇಶಗಳೆಲ್ಲ ಇವೆ. ಅದನ್ನು ತಾವು ಉದಾಹರಿಸಿ ಯಾವ ಕಲಾವಿದರು ಶೃಂಗಾರ ಆದ್ಯತೆ ಕೊಟ್ಟಿದ್ದಾರೆ, ಅದನ್ನು ಮೆರೆಸಿದ್ದಾರೆ, ಅದನ್ನು ಒಂಚೂರು ಹೇಳಿದರೆ ಇನ್ನೂ ಸ್ಪಷ್ಟತೆ ಆಗ್ತಾ ಇದೆ. ಒಂದು ಸುಂದರವಾದ ವನದ ವರ್ಣನೆಯನ್ನು ಮಾಡುವುದು ಶೃಂಗಾರ ಅಲ್ವಾ? ಒಬ್ಬ ಚಂದದ ಹೆಣ್ಣನ್ನು ವರ್ಣನೆ ಮಾಡುವುದು ಶೃಂಗಾರ ಎನ್ನುವುದು ನೋಡುವವರಿಗೆ ಹೇಸಿಗೆ ಆಗಿರ್ಬಾರ್ದು. ನಾನು ಮಕ್ಕಳು ಮಾಡಬೇಕು ಅಂತ ಪ್ರೇಕ್ಷಕರಿಗೆ ಅನ್ನಿಸ್ಬೇಕು. ಆಗ ಅದು ರಾಜರಸ ಆಗಿರುತ್ತೆ. ಸರಿಯಾ? ಶ್ರೇಷ್ಠ ಕಲಾವಿದರಾದ ಕೊಂಡಗುಳಿಯವರಿಗೂ ಗೋಪಾಲಾಚಾರ್ಯವರಿಗೆ ನಮಸ್ಕರಿಸ್ತೇನೆ. ಇವತ್ತು ನಿಮ್ಮನ್ನು ಕರೆದು ನಿಮ್ಮ ಮುಂದೆ ಇಟ್ಟಂತ ಪ್ರೇಕ್ಷಕರು ಸಾಕಾಗಲಿಲ್ಲ ಅಂತ ನಮಗೆ ಭಾರಿ ನೋವಾಗ್ತಾ ಉಂಟು. ಇದು ಪ್ರೇಕ್ಷಕರಿಂದ ನಮ್ಮಲ್ಲಿ ಆಟ ಇದ್ದರೆ ಮಾತ್ರ ಪ್ರೇಕ್ಷಕರು ಬರ್ತಾರೆ. ಇವತ್ತು ನೀವು ಹೇಳಿದಂಥ ಒಂದು ವಿಷಯಗಳು ಕಲಾವಿದರಿಗೆ ಭಾರಿ ಅನುಕೂಲ ಆಗ್ತಿತ್ತು. ಆದರೆ ಒಂದು ಹೇಳ್ತೇನೆ, ಇನ್ನೊಂದು ದಿವಸ ಆಟ ಅಲ್ಲ, ಇದನ್ನೇ ನಾವು ನಿಮ್ಮನ್ನು ಕರೆದು ತುಂಬಿದ ವೇದಿಕೆಯನ್ನು ಮಾಡಿ ಕುಂದಾದಲ್ಲಿ ಈ ಒಂದು ನಿಮ್ಮ ಒಂದು ಏನು ಸಾಹಿತ್ಯವನ್ನು ಅವರಿಗೆ ಪರೀಕ್ಷೆ ಮಾಡಿಕೊಡ್ತೇವೆ. ಕೊಂಡದಕುಳಿಯವರಿಗೆ ಇನ್ನು ಹೇಳಿದ್ದೇನೆ, ಕೊಂಡದಕುಳಿ ಅಂದರೆ ಸೋನಾ ಮಸೂರಿ ಅಕ್ಕಿದ್ದಾಗೆ ಎಲ್ಲರೂ ಉಣ್ಣುವುದಿಲ್ಲ, ಉಂಡವರು ಇದನ್ನು ಬಿಡುವುದಿಲ್ಲ ಅಂತೇಳಿ ನಾನು ಕೊಂಡದಕುಳಿಯವರಿಗೆ ಹೇಳಿದ್ದೇನೆ. ಹಿಂದೆ ಗೋಪಾಲಾಚಾರ್ಯರು ಹಾಗೆ ಇದು ಒಂದು ಗಂಧದ ಕೊರಡು ಅಂತೇಳಿ ನಮ್ಮಲ್ಲಿ ಹೇಳ್ತಾರೆ. ಈ ಗಂಧದ ಕೊರಡು ಹಸಿ ಇರಬೇಕಾದ್ರೂ ಪರಮಾಡಿಲ್ಲ, ಒಣಗಿದ ಮೇಲೂ ಪರಮಾಡಿಲ್ಲ, ಕಲ್ಲಿಗೆ ಹಾಕಿ ಚಿಕ್ಕದಾಗ ಮಾತ್ರ ಅದರ ಪರಿಮಾಣ ಬರ್ತದೆ. ಹಾಗೆ ಇವತ್ತು ಚಿಕ್ಕಿದ್ದೇವೆ ಆದರೆ ಸಾಕಾಗಲಿಲ್ಲ. ನಾವು ಇದು ಬೇಕಿತ್ತು ಕಲಾವಿದರು. ನಿಮ್ಮ ಪ್ರಶ್ನೆಯನ್ನು ಕೇಳುವಂಥ ಕಲಾವಿದಿದ್ರೆ ನಿಮ್ಗೆ ಅದು ಉತ್ತರ ಕೊಡಲಿಕ್ಕೂ ಸಮಯಕ್ಕೆ ಉತ್ತರ ಕೊಡಲಿಕ್ಕೂ ನಿಮಗೆ ಶಕ್ತಿ ಇತ್ತು, ನೀವು ಕೊಡ್ತಾ ಇದ್ದೀರಿ. ಅದೇ ಹೇಳಬೇಕಾದ್ರೆ ಇವತ್ತು ನಮ್ಮಲ್ಲಿ ವಿಶೇಷ ಅಂದ್ರೆ ಯಕ್ಷಗಾನದೇ ಒಂದು ಇದು ಬೇರೆ ಉಂಟು ಚೌಕಟ್ಟು, ಅಂದರೆ ಕಲಾವಿದರ ಚೌಕಟ್ಟು. ಅದು ಅವ್ರು ಮಾಡಿದ್ದ ಆ ಒಂದು ಆಟ. ಇನ್ನು ಹಳೆಯ ಕಥೆಯನ್ನು ಹೇಳಿದ್ರೆ ಅಜ್ಜಿ ಕಥೆ ಅಂತ ದಕ್ಷಿಣ ಕನ್ನಡದಲ್ಲಿ ಹಾಗೆ ಹೇಳ್ತಾರೆ. ಎಂಥ ಪ್ರಸಂಗ ಬ್ರಹ್ಮ ಬಾಯ್ತು ಅತ್ತಿಗತ್ತೆ ಬೇಡ ಮುಂದಪ್ಪ ಮಾರೆ ಹೇಳ್ತಾರೆ. ಯಾಕೆಂದ್ರೆ ಅವ್ರಿಗೆ ಹೊಸ್ತು ನೋಡಿ ಈ ಹಳೆ ಗೊತ್ತೇ ಇದ್ದಾಗ ಆಗಿದೆ. ಅದು ಇಂಥದ್ದು ಬಂದಾಗ ಹೊಸ್ತವನ್ನಾದರೂ ಹಳೆಯನ್ನು ಕೇಳುವ ಒಂದು ಶಕ್ತಿ ಮತ್ತು ಆಸೆ ಬರ್ತದೆ. ಇವತ್ತು ಕೊಂಡದಕುಳಿಯವ್ರು ಹೇಳಿದ್ರು ಹರಿಶ್ಚಂದ್ರ, ನಾವು ಹೇಗೆ ಹರಿಶ್ಚಂದ್ರ ಹೇಗೆ ಚಂದ ಆಯ್ತು ಅಂತ ಹೇಳುತ್ತೇವೆ, ಆದರೆ ನಮಗೆ ಗೊತ್ತಿರುವುದಿಲ್ಲ ಅವ್ರು ಏನು ಹೇಳಿದ್ದಾರೆ ಅಂತ ಗೊತ್ತಿರುವುದಿಲ್ಲ. ಹಾಗಾಗಿ ಇವತ್ತು ಇನ್ನು ಯಕ್ಷಗಾನದಲ್ಲಿ ಅದರದ್ದೇ ಒಂದು ಹಳೆಯ ಕಲಾವಿದರ ಬಗ್ಗೆ ಹೇಳಿದ್ರು. ಹಳೆಯರು ಮಾಡ್ಕೊಂಡದ್ದೇ ಹೌದು. ಅದೇನಾಗಿದೆ ಕೇಳಿದ್ರೆ, ಶ್ರೇಣಿ ಗೋಪಾಲಕೃಷ್ಣ ಭಟ್ರು ಕಂಕನಲ್ಲಿ ಮಾಡಿದ್ರೆ ವಿರಾಟ್ ಮಾಡೋ ಕಂಕನದಲ್ಲೇ ಹೋಗ್ತಾನೆ, ಅಂದ್ರೆ ಪಾತ್ರದ ಮೇಲೆ. ಶ್ರೇಣಿಯವರೇ ಕಂಕನ ವಿರಾಟ್ನ ಬಂದು ಅವ್ರಿಗೆ ಕೈ ಮುಗಿತಾರೆ. ಹೀಗಾಗಿದೆ ನೋಡಿ. ಬ್ರಹ್ಮ ಕಪಾಲದಲ್ಲಿ ಉಪ್ಪರಿಗೆ ಮೇಲ್ಮರೆಯನ್ನು ತೋರಿಸುತ್ತಾ ಗೋಡೆ ನಾಣ್ಯ ಇಡೋ ಬ್ರಹ್ಮನ್ ಮಾಡಿದ್ರೆ ಶಾರದೆ ನಡುವೆ ಎಲ್ಲ ಒಳಗಿಂದಲೂ ತೋರಿಸ್ತಾರೆ. ಎಷ್ಟೋ ಜನ ನಮ್ಮ ಕೈ ಹೇಳಿದ್ರೆ ಹೊರಗಿಂದ ನಾವು ತೋರಿಸೋದಾಗಿತ್ತಲ್ಲ, ಅಷ್ಟಲ್ಲ ಅವರು ಮೇಲೆ ಒಬ್ಬರಿಗೆ ತೋರಿಸುತ್ತಾ ಅಂತ ಹೇಳಿ. ಹಾಗೆ ಪ್ರೇಕ್ಷಕರು ಬುದ್ಧಿವಂತರಿದ್ದಾರೆ, ಆದರೆ ಇವತ್ತು ಅದೆಲ್ಲ ಮಾಯ ಆಗಿದೆ ಪ್ರೇಕ್ಷಕರು. ಈಗ ಕೊಂಡದಕುಳಿ ಅಂತವರನ್ನು ಮತ್ತೆ ನೋಡ್ಬೇಕಾದ್ರೆ ಹಳೆ ಪ್ರೇಕ್ಷಕರನ್ನು ತಂದ್ರೆ ನಿಜವಾಗಿಯೂ ಬರ್ತಾರೆ, ನೋಡ್ತಾರೆ, ಸವಿಯನ್ನು ಸೇಯ್ತಾರೆ. ಹಾಗಾಗಿ ಮುಂದಿನ ದಿನ ಒಂದಲ್ಲ ಒಂದು ದಿವಸ ಈ ನಮ್ಮ ಕಲಾಗಂಗೋತ್ರಿ ಆಗುತ್ತಾ ಬೇರೆ ವೈಯಕ್ತಿಕ ಆದರೂ ಕೂಡ ಇಂಥದೇ ಒಂದು ಕಾರ್ಯಕ್ರಮ ಮಾಡಿ ಒಂದು 300-400 ಜನ ನಾವು ಸೇರಿಸುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಈ ಒಂದು ಹೊತ್ತಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ನಮ್ಮ ಕಲಾಗಂಗೋತ್ರಿಯವರು ಯಕ್ಷಗಾನವನ್ನೇ ನಾವು ಮಾಡಿದ್ದು ಬಿಟ್ಟರೆ ಹೇಳಿದರು ವೇದಿಕೆ ಮೇಲೆ ಇಂಥ ಕಾರ್ಯಕ್ರಮವನ್ನು ಮಾಡಲಿಲ್ಲ. ಇವತ್ತು ಡಾಕ್ಟರ್ M.R. ನಾಯ್ಕರು ನಮ್ಮ ಕಾರ್ಯದರ್ಶಿ ಇದನ್ನೆಲ್ಲ ನಮ್ಮ ಕಿವಿಗೆ ಹಾಕಿ ಮಾಡುವ, ಬರೀ ಯಕ್ಷಗಾನಕ್ಕೆ ಸೀಮಿತ ಆಗಿರಬಾರದು ಇದು ಅಂತ ಹೇಳಿದಾಗ ಅದೊಂದು ಹೌದಾಗಬೇಕು. ಅವರ ಒಂದು ತಪಸ್ಸು ಇವತ್ತು ಇಷ್ಟು ಜನರಿಗಾದ್ರು ನೋಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು. ಇನ್ನೊಂದು ಕಲಾಗಂಗೋತ್ರಿ ಅವರಿಗೆ ಏನಾದ್ರು ಮಾಡಿದ್ರೆ ಅವರು ದುಡ್ಡಿಗಾಗಿ ಮಾಡ್ತಾರೆ ಹೇಳೋರು ಇದ್ದಾರೆ, ಇಲ್ಲ ಅಂತಲ್ಲ. ಹಾಗಾಗಿ ನನ್ನಂತ ಜನರು ಅಷ್ಟು ಬರಲಿಲ್ಲ. ಜನರಿಗೆ ಬೇಕಾದದ್ದಾಗಿತ್ತು, ಜನರು ಅಲ್ಲಿ ಹೇಳುವಂಥ ಒಂದು ದೊಡ್ಡ ಒಂದು ಬೇಸರ ಇವತ್ತು ನನಗೆ ಆಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ಕೊಳ್ತಾರೆ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಕ್ಷಗಾನದ ಹಿರಿಯ ಕಲಾವಿದರಾದಂಥ ಕೊಂಡದಕುಳಿ ರಾಮಚಂದ್ರ ಹೆಗಡೆ ಅವರು ಮತ್ತು
ಶ್ರೀಯುತ ಗೋಪಾಲಾಚಾರ್ಯರು, ಎಲ್ಲರಿಗೂ ನಮಸ್ಕಾರ. ನಾನು RTA ಅಂತ, ನಾನು ಮೂಲತಃ ಹೊನ್ನಾವರ ತಾಲೂಕು ಕಲ್ವಾ ಗ್ರಾಮದ ಯಲಗುಪ್ಪ ಈಗ ನೆಲೆಸಿರುವುದು ಮುಂತಾದಲ್ಲಿ ಅರಣ್ಯ ಇಲಾಖೆಯ ನಿವೃತ್ತನಾಗಿದೆ. ನಾನು ಮೊದಲಿಂದ ಯಕ್ಷಗಾನ ನೋಡ್ತಾ ಇದ್ದೆ 10 ವರ್ಷದಿಂದ. ಆರಂಭದಲ್ಲಿ 10 ವರ್ಷದ ಇದರಲ್ಲಿ ಶ್ರೀಯುತ ಪಂಡಿತಗುಡಿಯವರ ಅಜ್ಜ ರಾಮಜ್ಜ ಅಂತ ಹೇಳ್ತಾ ಇದ್ದರು ನಾವು. ಅವರ ಭೀಮಾ ಕೆರೆಮನೆ ಶಿವರಾಮ ಹೆಗಡೆಯವರ ಕೌರವ ಆ ಇದರಿಂದ ನಾನು ನೋಡ್ತಾ ಇದ್ದೇನೆ. ಗದಾಯುದ್ಧ ಪ್ರಸಂಗದಲ್ಲಿ ದುರ್ಯೋಧನ ಗದೆ ಆಘಾತದಿಂದ ಭೀಮ ಬೀಳ್ತಾನೆ. ಬಿದ್ದ ಆ ಒಂದು ಸನ್ನಿವೇಶದಲ್ಲಿ ಆಗ ಅವನ ಜೀವಮಾನದಲ್ಲಿ ಕಾಣದೇ ಇದ್ದಂಥ ಸಂತೋಷದ ಭರದಲ್ಲಿ ಅವನು ಒಪ್ಪುತ್ತಾನಲ್ಲ ಕೌರವ. ಪಾಂಡವರನ್ನು ಹಿಡಿದು ಪ್ರತಿಯೊಬ್ಬರನ್ನು ಒಂದು ರೀತಿ ಬಜಾರಿಸಿಕೊಂಡು ಮಾತಾಡಿಕೊಂಡು ಹೋಗ್ತಾನೆ. ಅದರಲ್ಲಿ ಆ ಸನ್ನಿವೇಶ ನನಗಿಂತ ಹೆಚ್ಚು ನಮಗೆ ಅನುಭವ, ನೀವು ತಾವು ಅಭಿನಯಿಸೋದು ಗೊತ್ತಿದೆ. ಅಲ್ಲಿ ಅವ ಬಜಾರಿಸಿ ಇದು ಮಾಡ್ಕೊಂಡು ಹೋಗ್ತಾನಲ್ಲ ಆ ಸನ್ನಿವೇಶದಲ್ಲಿ, ಅದು ಹಾಸ್ಯ ರಸದಲ್ಲಿ ಬರ್ತದೋ ಅಥವಾ ಯಾವ ರೀತಿ ಒಂದು ಇದರಲ್ಲಿ ಪ್ರಕಾರದಲ್ಲಿ ಬರ್ತದೆ ಅಂತ ತಿಳ್ಕೊಳ್ಬೇಕಂತ ಕೇಳ್ತಾರೆ. ಅದು ಪರಿಹಾಸ್ಯ ಅಂತ ಅದಕ್ಕೆ ಹೆಸರು. ಈಗ ನಾವು ಊರಲ್ಲಿ ಹೇಳೋದಾದ್ರೆ ಪಚಾರಿಸುವುದು ಅಂತ ಒಂದು ಉಪಭಾವ ಪರಿಹಾಸ. ತಾನೇ ಗೆದ್ದೆ ಉನ್ಮಾದ ಅವಸ್ಥೆಯಲ್ಲಿದ್ದಾರೆ ಕೌರವ. ಎಲ್ಲವನ್ನೂ ಕಳ್ಕೊಂಡು ನೀರಿನಲ್ಲಿ ಮುಳುಗಿ ಇಂತನ ಗತಿ ಇಲ್ಲ ಎಂಬ ತೀರ್ಮಾನಕ್ಕೆ ಬಂದಾಗ ಕಟ್ಟ ಕಡೆಯಲ್ಲಿ ಭೀಷ್ಮಾಚಾರ್ಯರಿಂದ ಉಪದೇಶಿಸಲ್ಪಟ್ಟು ಜಲಸ್ತಂಭನ ವಿದ್ಯೆಯ ಬಲದಿಂದ ನೀರಿನಲ್ಲಿ ಅಡಗಿದ್ದರು. ಅವ ಅಷ್ಟೊತ್ತಿಗೆ ಯಾಕೆ ಬರ್ತಾನೆ? ನೀರೊಳಗೆ ತುಂಬೆ ಮತ್ತು ಮೃಗಪತಾಕ ಇದು ಉತ್ಪ್ರೇಕ್ಷೆ. ಮತ್ತೆ ಮೇಲಿನಿಂದ ಮಾತಾಡಿದರೆ ಸಹಜವಾಗಿ ನೀರಿನಲ್ಲಿ ಮುಳುಗಿದ್ದರೆ ಒಂದು ಅಕ್ಷರ ಕೇಳಬೇಕು. ಇದು ವೈಜ್ಞಾನಿಕ ಸತ್ಯ. ಅವ ಹೇಗೆ ಬಂದ ಎದ್ದು ಬಂದ, ಇದು ಸೂಕ್ಷ್ಮ ವಿಷಯ. ಇಂತಿಷ್ಟು ಹೊತ್ತು ಜಲಸ್ತಂಭನ ಅಂತ ಮೊದಲೇ ನಿರ್ಣಯ ಮಾಡಿ ಸಂಕಲ್ಪ ಮಾಡಿ ಮುಳುಗಿತು. ಭೀಮ ಕರೆದ್ರೆ ದೇವರಾಣೆ ಬಂದಿದ್ದಲ್ಲ, ಆ ಹೊತ್ತಿಗೆ ಸರಿಯಾಗಿ ಕೌರವ ಮೇಲೆದ್ದು ಬರ್ತಾರೆ. ಅವ ಯಾಕೆ ಮೇಲೆದ್ದು ಬಂದಾಗ ಅಷ್ಟು ಸಂತೋಷ ಆಗ್ತಾನೆ? ಈಗೆಲ್ಲ ಬಿಟ್ಟಿದ್ದಾರೆ, ಪೂರ್ವಭಾಗದಲ್ಲಿರುವ ಕಾಲದಲ್ಲಿ ಬಿಡುವುದಿಲ್ಲ. ಇದು ಅಷ್ಟೊತ್ತಿಗೆ ಬಲರಾಮ ಬರ್ತಾರೆ. ಆ ಬಲರಾಮನ ನಿರೀಕ್ಷೆ ಅದು ಅತ್ಯಂತ ಖುಷಿಯನ್ನು ಕೊಡ್ತಿದೆ ಅವನಿಗೆ. ಇನ್ನು ತನಗೆ ಸೋಲಿಲ್ಲ. ಮತ್ತೆ ಕೆಲವರೆಲ್ಲ ಹೇಳ್ತಾರೆ 18 ದಿವಸದ ಯುದ್ಧ ಮೊದಲೇ ನಿರ್ಣಯ ಆಯಿತು. ದೇವರೇ ಅಲ್ಲ, 18 ದಿವಸದ ಯುದ್ಧ ಮೊದಲೇ ನಿರ್ಣಯ ಆದದ್ದಲ್ಲ, 18 ದಿವಸಕ್ಕೆ ಮುಗಿದದ್ದು. ಆ ಸಂದರ್ಭದಲ್ಲಿ ಬಲರಾಮನೂ ಬಂದಿರೋದ್ರಿಂದ ಇನ್ನು ತನಗೆ ಸೋಲೇ ಇಲ್ಲ. ಕೃಷ್ಣನ ಆಟ ನಡೆಯುವುದಿಲ್ಲ, ಬಲರಾಮನ ಎದುರು ಕೃಷ್ಣನ ಆಟ ನಡೆಯುವುದಿಲ್ಲ ಎನ್ನುವುದು ಅವನ ತೀರ್ಮಾನ ಆಗೋದ್ರಿಂದ ಉನ್ಮಾದಾವಸ್ಥೆಯಲ್ಲಿ ನಾವು ಪರಿಹಾಸ ಪಚಾರಿಸುವುದು ಇದು ಒಂದು ಭಾವ. ಮತ್ತೆ ಆ ಸಂದರ್ಭದಲ್ಲಿ ಅವು ಹಾಗೆ ಮಾಡುವುದು ಸರಿ. ಯಾಕಂದ್ರೆ ಅದಕ್ಕಿಂತಲೂ ಸಂತೋಷದಾಯಕವಾದಂತಹ ಸಂಗತಿ ಕೌರವನ ಜೀವಮಾನದಲ್ಲಿ ಮತ್ತೊಂದು ಸಿಗ್ಲೂ ಇಲ್ಲ. ಅದನ್ನು ಪ್ರತಿಯೊಬ್ಬರನ್ನೂ ಪಚಾರಿಸುವುದು ಸರಿಯೇ ಉಂಟು. ಪರಿಹಾಸ ಭಾವ. ಶಿವರಾಮ ಹೆಗಡೆ ಅಂತ ಇಲ್ಲ ಗುಡ್ಡದವನೇ ಪಂಡಿತಗುಳಿಯವರಿಗೆ ಒಂದು ಪ್ರಶ್ನೆ ಇದೆ. ಯಾವ ಪ್ರಸಂಗದಲ್ಲಿ ಹೇಳಿ ಕರೆಕ್ಟ್ ನೆನಪಿಲ್ಲ. ರುಂಡಮಾಲೆಯನ ಅಂತ ಶಿವನು ಹೆಣ್ಣುಗಳ ಭ್ರಾಂತಾಳಿ ಯಾವುದೋ ಒಂದು ಪ್ರಸಂಗದಲ್ಲಿ ಒಂದು ಕವಿ ಬರೆದಿದ್ದಾನೆ. ಅದು ನನಗೆ ಅಷ್ಟು ಸರಿ ಕಾಣಲಿಲ್ಲ. ಅದು ಯಾಕೆ ಆ ಥರ ಬರೆದಿದ್ದಾರೆ ಕವಿಗಳು ಹೇಳಿ ನನಗೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕು. ಪ್ರಸಂಗವನ್ನೇ ಆಧರಿಸಿ ನಾವು ಹೋದರೆ ಆಗುವಂತಹ ವಿಪರ್ಯಾಸ. ಬ್ರಹ್ಮಕಪಾಲ ಎನ್ನುವುದು ಅತ್ಯಂತ ಒಳ್ಳೆಯ ಆಶಯದಿಂದ ಕೂಡಿರುವಂತಹ ವಿಷಯ. ಆದರೆ ಪ್ರಸಂಗ ಮಾತ್ರ ಅಷ್ಟೇ ಕೆಳಮಟ್ಟದಲ್ಲ. ಈ ಪ್ರಸಂಗದಲ್ಲಿ ಪಾತ್ರಧಾರಗಳಿಂದಲೂ ಕವಿ ತಪ್ಪಿದ್ದೇ ಹೆಚ್ಚಿದೆ.
ಇಲ್ಲಿ ಶಾರದೆ ಅಂದರೆ ಜ್ಞಾನ. ಬ್ರಹ್ಮ ಅಂದ್ರೆ ಗಂಡಲ್ಲ, ಶಾರದೆ ಅಂದರೆ ಹೆಣ್ಣಲ್ಲ. ಪ್ರಸಂಗದಲ್ಲಿ ತಂದೆ ಮಗನ, ತಂದೆಯಾದವ ಮಗಳನ್ನು ಸೇರಿದ, ನೋಡುವವರಿಗೆ ಅದರ ಅಸಹ್ಯ ಆಗುತ್ತೆ. ನಿಜವಾದ ಅರ್ಥವೂ ಅದಲ್ವೇ ಅಲ್ಲ. ಎರಡು ತತ್ವಗಳು ಒಂದಾಯಿತು ಎನ್ನುವುದು ನಿಜವಾದ ಅರ್ಥ. ಹತಾಜ್ಞಾನಂ ಕ್ರಿಯಾಹೀನಂ ಹತಾಚ ಜ್ಞಾನಿನ ಕ್ರಿಯಾ ಅಪಶ್ಯನ್ ಅಂಧಕೋ ದಗ್ಧ ಪಶ್ಯನ್ ಅಪಿಚ ಪಂಗುಕ. ಕ್ರಿಯೆ ಇಲ್ಲದ ಜ್ಞಾನ, ಜ್ಞಾನ ಇಲ್ಲದ ಕ್ರಿಯೆ, ಕುರುಡ ಕುಂಟರ ತೆರದಿ ಬರೀ ನಿಷ್ಫಲ. ಈಗ ಒಬ್ಬ ಕುರುಡನಿಗೆ ಕಾಲು ಸರಿ ಇರ್ತದೆ, ಆದರೆ ಅವನಿಗೆ ಮಾರ್ಗವನ್ನು ಕಾಣುವುದಕ್ಕಾಗುವುದಿಲ್ಲ. ಕುಂಟನಿಗೆ ಮಾರ್ಗ ಕಾಣಿಸ್ತದೆ, ಮಾರ್ಗದಲ್ಲಿ ಕ್ರಮಿಸುವುದಕ್ಕಾಗುವುದಿಲ್ಲ, ಯಾಕಂದ್ರೆ ಕಾಲಿಲ್ಲ. ಕ್ರಿಯೆ ಮತ್ತು ಜ್ಞಾನ ಅಂದ್ರೆ ಆಗ ಈ ಬ್ರಹ್ಮ ಅಂದ್ರೆ ಕ್ರಿಯೆ. ಕೆಲವರು ಬೆಳಗಿಂದ ಸಂಜೆಯ ತನಕ ರಟ್ಟೆ ಕುಡಿದು ಬೆವರು ಹರಿಸಿ ದುಡಿತಾರೆ. ತಾವು ಏನು ಮಾಡಿದ್ದೇವೆ, ಯಾಕೆ ಮಾಡಿದ್ದೇವೆ ಅನ್ನುವ ಪ್ರಜ್ಞೆ ಅವರಿಗೆ ಇರುವುದಿಲ್ಲ. ಅದರಿಂದ ಪ್ರಯೋಜನ ಇಲ್ಲ, ಬರೇ ಕ್ರಿಯೆಯಿಂದ ಪ್ರಯೋಜನ ಇಲ್ಲ. ಇನ್ನು ಕೆಲವರಿಗೆ ಬೇಕಷ್ಟು ಜ್ಞಾನ ಸಂಪತ್ತು ಇರ್ತದೆ, ಜೀವಮಾನವನ್ನೇ ಜ್ಞಾನ ಸಂಪಾದನೆಗಾಗಿ ವ್ಯಯಿಸಿದವರು. ಓದುವುದು, ತಿಳ್ಕೊಳ್ಳುವುದು, ಬರೆಯುವುದು ಬಿಟ್ಟರೆ ಆಚರಣೆಯಲ್ಲಿ ಇಲ್ಲ. ಆ ಜ್ಞಾನದಿಂದ ಪ್ರಯೋಜನ ಇಲ್ಲ. ಕ್ರಿಯೆ ಮತ್ತು ಜ್ಞಾನ ಒಂದಾಯಿತು, ಎರಡು ತತ್ವಗಳು ಒಂದಾಗಬೇಕು ಎನ್ನುವುದೇ ಬ್ರಹ್ಮ ಕಪಾಲದ ಮೂಲಾಶಯ. ಹೀಗಿರುವಾಗ ಬ್ರಹ್ಮನ ಮಾಡಿದವನು ರುಂಡಮಾಲೆಯನಾಂತ ಶಿವನು ಸ್ತ್ರೀಯರ ಭ್ರಾಂತ, ಕಂಡರೆ ನಿನ್ನನ್ನು ಕಾಡದೆ ಬಿಡದು, ಬಂಡನು ಮನ್ಮಥ ಜಗದಳು ಗಂಡ ತಾಯಿರುತ್ತದೆ ಕುಣಿವ ಅರ್ತಿಯಲಿ. ಇದು ಬ್ರಹ್ಮನ ಪದ್ಯ. ಈ ಪ್ರಸಂಗದ ಪದ್ಯವನ್ನು ಇಟ್ಟುಕೊಂಡು ನಾವು ಪಾತ್ರ ಚಿತ್ರಣ ಮಾಡುವುದಕ್ಕೆ ಸಾಧ್ಯವೇ. ಶಿವನು ಸ್ತ್ರೀಯರ ಭ್ರಾಂತ ಎನ್ನುವುದಕ್ಕೆ ಯಾವ ಪುರಾಣದಲ್ಲಿಯೂ ಆಧಾರ ಇಲ್ಲ. ತ್ರಿಮೂರ್ತಿಗಳಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಸಮಾನ ಸ್ಥಾನಮಾನವನ್ನು ಹೊಂದಿದವರು. ಅಂತ ಒಬ್ಬ ಬ್ರಹ್ಮ ಶಿವನನ್ನು ಆಮಂತ್ರಿಸಲೇಬಾರದು, ಕಂಡರೆ ನಿನ್ನನ್ನು ಕಾಡದೆ ಬಿಡಲು. ಏನು ಅರ್ಥ ಇದೆ? ಹೀಗೆ ಹೇಗೆ ಅರ್ಥ ಹೇಳಬೇಕು, ಹೇಗೆ ಅಭಿನಯ ಮಾಡಬೇಕು? ಇಲ್ಲಿ ಕವಿ ಅತ್ಯಂತ ಅಪಚಾರ ಮಾಡಿದ್ದಾನೆ. ನಿಜವಾಗಿ ಆ ಪದ್ಯವನ್ನು ಬಿಡುವುದು 100ಕ್ಕೆ 100 ಸರಿ. ಆ ಪದ್ಯದಂತೆ ಹೋದ್ರೆ ಈ ಪದ್ಯದ ಭಾಗವನ್ನು ಹೇಳ್ತಾರೆ, ಅವರು ಅಭಿನಯ ಮಾಡಿದ್ರೆ ಅರ್ಥ ಬೇರೆ ಹೇಳಿದ್ರೆ ಆವಾಸ ಆಗ್ತದೆ. ಈ ನನ್ನಂತವರಿಗೆ ಅರ್ಥ ಹೇಳಿ ಮನಸ್ಸೇ ಬರುವುದಿಲ್ಲ, ಅದಕ್ಕೆ ನಾ ಹೇಳುವುದೂ ಇಲ್ಲ. ಆ ಪದ್ಯ ಅದೇ ಇರ್ತದೆ. ಎಂತ ಮಾಡಿದ ಅವಾಗ ಬಂಡನು ಮನ್ಮಥ. ಮನ್ಮಥ ಬಂಡ ಹೇಗೆ? ಬ್ರಹ್ಮನ ತಮ್ಮ. ಇನ್ನು ಶಾರದೆ ಮಾಡಿದವರು ಅದೊಂದು ಮತ್ತೊಂದು ಅಪಚಾರ ಮಾಡುವಂತ ಕವಿ ಹೇಳಿದ್ದಲ್ಲ. ಮನ್ಮಥ ಚಂದ ಇದ್ದಾನೆ, ಅಪ್ಪಯ್ಯ ಮನ್ಮಥ ಶಾರದೆ ಚಿಕ್ಕಪ್ಪ ಆಗ್ತಾನೆ. ಎಷ್ಟೋ ಜನರಿಗೆ ಚಿಕ್ಕಪ್ಪ ಅಂದ್ರೆ ಗೊತ್ತಿಲ್ಲ, ಅವನು ಚಂದ ಇದ್ದಾನೆ, ಬರ್ಲಿ ಅಪ್ಪಯ್ಯ. ಇದು ಕಲಾವಿದಂತ ರುಂಡಮಾಲೆಯನ ಅಂತ ಶಿವನ ಸ್ತ್ರೀಯರ ಭ್ರಾಂತ ಅನ್ನೋದು ಕವಿದ. ಇಂಥ ಸಂದರ್ಭದಲ್ಲೆಲ್ಲ ಕಲಾವಿದ ಪ್ರಸಂಗ ಪ್ರಜ್ಞೆಯಿಂದ, ಪಾತ್ರ ಪ್ರಜ್ಞೆಯಿಂದ ಅಂಥ ಪದ್ಯಗಳನ್ನು ಒಂದೋ ಸೆನ್ಸಾರ್ ಮಾಡಬೇಕು, ಇಲ್ಲ ಬೇರೆ ಪದ್ಯ ಬರೆಸಬೇಕು, ಇಲ್ಲೋ ಕೊನೆ ಪಕ್ಷ ಬೇರೆ ಅರ್ಥ ಆಗಬೇಕು. ರಾಜ ಉಗ್ರಸೇನ ಪ್ರಸಂಗದಲ್ಲಿ ಉಗ್ರಸೇನನ ಧರ್ಮಪತ್ನಿ ಬರ್ತಾಳೆ ಉಪವನಕ್ಕೆ ಹೋಗುವ ಅಂತ. ಅವಾಗ ಅವ ಸರಜಮುಖಿ ವಯಸ್ಸಾಯಿತು, ಸಕೀರವನ ಸಮೂಹದಿ ಕೂಡಿ ಹೋಗುವುದು ಬರಲು ನಿನ್ನೊಡನೆ ನಾನಿಂದು ಅಂತ ಹೇಳ್ತಾರೆ. ಆದರೆ ಮುಂದೆ ಅಲ್ಲಿ ನಾರದ ಕೊಡುವ ಸಂದರ್ಭದಲ್ಲಿ ಬರ್ತೇನೆ ಅಂತ ಹೇಳಿದ್ರು, ಹಾಗಾಗಿ ಅವರೇ ಅಂತ ನಾನು ತಿಳಿದೆ ಎನ್ನುವ ಸಂದರ್ಭವನ್ನು ಉಗ್ರಸೇನ ಪಾತ್ರ ಮಾಡಿದವರು ಹೇಳ್ತಾರೆ. ಅದು ಹೇಳುವುದು ಔಚಿತ್ಯವೋ ಅಥವಾ ಹಾಗೆ ಸೃಷ್ಟಿ ಮಾಡಿಕೊಳ್ಳೋದು ಅವಳ ಪಾತಿವ್ರತೆಯನ್ನು ಪೋಷಣೆ ಮಾಡುವ ಸಂಬಂಧವಾಗಿ ಹೇಳುವುದು ಅವರು. ಪ್ರಶ್ನೆ ಸರಿ ಹೌದು. ಬೊರೆನು ನಿನ್ನೊಡನೀಗ ಅಂತದ್ದು, ನಿನ್ನೊಡನೀಗ ಈಗ ಬರುವುದಿಲ್ಲ. ಯಾಕಂದ್ರೆ ರಾಜಕೀಯ ಕಾರ್ಯಕಲಾಪ ಉಂಟು, ನಾನು ಬರುವುದಿಲ್ಲ. ಮತ್ತು ಅಷ್ಟು ಪದ್ಯದಲ್ಲಿ ವಾಚ್ಯ ಆಗುವುದಿಲ್ಲ.
ಹಾಗಾಗಿ ನಮ್ಮ ಯಕ್ಷಗಾನದಲ್ಲಿ ಪುನರುಕ್ತಿ ಆದರೂ ಸಹಿತ ವಾಚ್ಯ ಅಂತ ಪ್ರತ್ಯೇಕ ಸ್ಥಾನವನ್ನು ಕೊಡುವ ಕಾರಣ ಪದ್ಯದಲ್ಲಿ ಅರ್ಥನೂ ಹೇಳಲಿಕ್ಕಾಗುವುದಿಲ್ಲ. ಪದ್ಯದಲ್ಲಿ ಹೇಳಲಿಕ್ಕಾಗದೇ ಇರುವಂಥ ಅಧ್ಯಾಹಾರಗಳನ್ನು ನಾವು ವಾಚ್ಯದಲ್ಲಿ ಹೇಳಬೇಕಾಗ್ತದೆ. ಅದು ಈ ಹೊಸ ಯಾಕಂದರೆ ಪ್ರಸಂಗ ಅನ್ನೋದು ಗೇಯ ಕೃತಿ, ರಂಗಕೃತಿ ಅಲ್ಲ. ನಮ್ಮ ಎಲ್ಲ ಯಕ್ಷಗಾನ ಪ್ರಸಂಗಗಳು ರಂಗಕೃತಿ ಅಲ್ಲ. ಹಾಗಾಗಿ ನಾವು ಕೆಲವೊಂದಿಷ್ಟನ್ನು ವಾಚ್ಯದಲ್ಲಿ ಹೇಳಬೇಕಾಗ್ತದೆ. ಯಾವುದೋ ಒಂದು ಸೆಲೆಯನ್ನು ಹಿಡ್ಕೊಂಡು ಹೇಳಬೇಕಾಗ್ತದೆ, ಅಥವಾ ಒಂದು ಸಂದರ್ಭವನ್ನು ಹಿಡ್ಕೊಂಡು ಹೇಳಬೇಕಾಗ್ತದೆ, ಅಥವಾ ಮುಂದಿನ ಪದ್ಯಕ್ಕೆ ಸಂದರ್ಭ ಕೊಡುವಾಗ ಹಿಂದಿನ ಪದ್ಯದಲ್ಲಿ ಇಲ್ಲದೆ ಇರುವ ನಾವು ಕೆಲವೊಂದಿಷ್ಟನ್ನು ಸೇರಿಸ್ಕೊಂಡು ಹೇಳಬೇಕಾಗ್ತದೆ. ಅಂದರೆ ನಾಟಕ ಪ್ರಜ್ಞೆಯಿಂದ ರಂಗ ಪ್ರಜ್ಞೆ, ನಾಟಕ ಪ್ರಜ್ಞೆಯಲ್ಲಿ ನಾವು ಚಿತ್ರಣವನ್ನು ಮಾಡಬೇಕಾದ್ರಿಂದ ಕೆಲವೊಂದು ಅನೇಕ ಸಂದರ್ಭಗಳು ಹೀಗೆ ಬರ್ತದೆ. ನೀವು ಕೇಳಿದ ಪ್ರಶ್ನೆ ಅಂತಂದ್ರೆ ಅನೇಕ ಸಂದರ್ಭಗಳು ಬರ್ತವೆ, ಅದನ್ನು ನಾವು ಸೇರಿಸ್ಕೊಂಡು ಹೇಳಬೇಕು. ಕೊನೆಯ ಪ್ರಶ್ನೆ ನನ್ನದು ಬಹಳ ದಿವಸದಿಂದ ಒಂದು ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ. ಶ್ರೀಯುತ ಗೋಪಾಲಾಚಾರ್ಯ ಇದ್ದಾರೆ, ಕೊಂಡುಕೊಳ್ಳುತ್ತಿದ್ದಾರೆ. ಏನು ಕೇಳಿದ್ರೆ, ಕೃಷ್ಣನ ಪ್ರವೇಶಕ್ಕೆ ಕಸ್ತೂರಿ ತಿಲಕ ಲಲಾಟೆ ಉಪಯೋಗಿಸಿದ್ದಾರೆ. ಆಮೇಲೆ ಬಂದನು ದೇವರ ದೇವ, ಇದಕ್ಕೆ ಕೃಷ್ಣ ಕುಡಿಬೇಕೆ? ಅದು ನನಗೆ ತೋಚಿದ್ದು ಕೃಷ್ಣ ಬಂದು ಆ ಭಗವಂತ ಬಂದು ಕುಳಿತಾಗ ಭಕ್ತನು ಹೇಳುವಂಥ ಚಂದ್ರಕೋಟಿ ಪ್ರಕಾಶ ಚಾರುತರ ವಿಲಾಸ ಕೃಷ್ಣ ಹೇಳುವಂಥದ್ದಲ್ಲ. ಕೃಷ್ಣ ಬಂದು ಕೂತ್ಕೊಳ್ಬೇಕು ಅಥವಾ ಹೀಗೆ ತೋರಿಸಿ ಚಂದ್ರಕೋಟಿ ಪ್ರಕಾಶ ಇದಕ್ಕೆ ಕಾಲು ಬಿಟ್ಟು ಎದ್ದು ಬಿಟ್ಟು ಕುಡಿತಾರೆ, ಹುಡುಗರಿಗೆ ಕೊಟ್ಟುಬಿಟ್ರಂತು. ಬಂಧನಾಕ್ಷರದಲ್ಲಿಯೇ ಗೋವಿಂದ ಅಂದರೆ ಅದಕ್ಕೆ ಚಂದದಲ್ಲಿ ಕೊಡೋದು ಬಂಧನಾಕ್ಷರದಲ್ಲಿ ಕೃಷ್ಣ ಬಂದು. ಇದೊಂದು ಬಹಳ ದಿವಸದಿಂದ ನನಗೆ ಕಳೆದಿದ್ದು. ನಾನು ಕೆಲವು ವರ್ಷ ಕೇಳಿದ್ದೆ. ಇವತ್ತು ಒಂದು ಯೋಗ್ಯವಾದಂಥ ಸ್ಥಳ. ಶ್ರೀ ಗೋಪಾಲಾಚಾರ್ಯರು ಇದ್ದಾರೆ, ಪಡೆದುಕೊಂಡಿದ್ದಾರೆ. ಇಬ್ಬರು ಕೂಡಿ ಉತ್ತರ ಹೇಳೋದು ಕೊಟ್ಟಿಲ್ಲ, ಒಬ್ಬರಿಗೆ ಉತ್ತರ ಹೇಳಿದ್ರು. ಕೃಷ್ಣ ಹೇಳಿದ್ದಲ್ಲ, ಕೃಷ್ಣ ಹೀಗೆ ಬಂದ, ಅವನಿಂಥವ ಹೀಗೆ ಚಂದ ಇದ್ದಾನೆ. ಈ ಯಕ್ಷಗಾನ ಅನ್ನೋದು ಪ್ರತ್ಯೇಕ ಯಾಕೆ ಕೇಳಿದರೆ, ಅದನ್ನು ಮಾಡದಿದ್ದರೆ ರಂಗ ಹಾಳಾಗ್ತದೆ, ರಂಗಸ್ಥಳ ಆಗ್ತದೆ. ಇವಾಗ ಪದ್ಯ ಹೇಳ್ತಾ ಇದೆ ಅಂತ ಕೃಷ್ಣ ಮಾಡೋ ಒಂದು ಸುಮ್ಮನೆ ಕೂತ್ರೆ ಏನು ಮಾಡ್ತಿದ್ರು? ಅದು ಕೂತ್ಕೋಬೇಕು ಮಾಡ್ತೀವಿ ಅಲ್ವಾ? ಇದು ಯಕ್ಷಗಾನ. ಕೆಲವು ನಾನಂತೂ ಕೃಷ್ಣಾರ್ಜುನ ಕಾಲದಲ್ಲಿ ಆ ಪದ್ಯ ಹೇಳಿಕೆ ಬಿಡಿದೆ. ಅಯ್ಯೋ ದೇವರೇ, ನಾನೆಲ್ಲ ನಾನು ಸಾಹಿತ್ಯನೆಲ್ಲ ಅಂತ ಮಾತಾಡುವ ಸಂದರ್ಭ ಒಂದನ್ನು ದೇವನೇ ಏನು ಮಾಡಬೇಕು ಅಂತ ಪದ್ಯ ಹೇಳಿಕೆ ಬಿಡ್ತೀನಿ. ಅದು ಕವಿಯಾದವನು ಕೃಷ್ಣನ ಸೌಂದರ್ಯವನ್ನು ವ್ಯಕ್ತಿತ್ವವನ್ನು ವರ್ಣನೆ ಮಾಡಿದ. ಈ ವೇಷಧಾರಿ ಅನಿವಾರ್ಯ ಅಂತ ಮಾಡಲಿಕ್ಕೂ ಇಲ್ಲ, ಯಾಕೆಂದರೆ ಪ್ರವೇಶವೇ ಉಂಟು. ಸುಮ್ಮನೆ ಮಾಡಲಿಕ್ಕಾಗತ್ತ ಆಗುದಿಲ್ಲ. ಹಾಗಾಗಿ ಅನಿವಾರ್ಯತೆ ಅನ್ನೋದು ಕೆಲವು ಸಹಿಸಿಕೊಳ್ಬೇಕಾದ ವಿಷಯ. ಇದು ಕವಿ ಪದ್ಯ ಅಂತ ನಾವು ಹೇಳ್ತೇವೆ. ಕವಿ ಪದ್ಯಗಳು ಪ್ರಸಂಗದ ಅನೇಕಗಳು ಬರ್ತವೆ. ಒಂದು ದಿನ ಸುರಪಾದ, ಇತ್ತಲೊಂದು ದಿನ ಪಾರ್ಥಿವ ಕಣಿಕೆಗಳು, ಅನೇಕ ಕವಿ ಪದ್ಯಗಳು ಬರ್ತವೆ. ಇದೇ ಅದಕ್ಕಾಗಿ ಹೇಳುವುದು ಇದು ಗೇಯ ಕೃತಿಯ ಬಿಟ್ಟರೆ ರಂಗಕೃತಿ ಅಲ್ಲ. ಕಾಲಾಂತರದಲ್ಲಿ ಅದು ರಂಗಕೃತಿ ಆಯಿತು. ಆದರೆ ಅದು ಅದೇ ರೀತಿಯಲ್ಲಿ ಈ ನಾಟಕದಲ್ಲಿ ಅದು ಸೂಚನೆ ಇರ್ತದೆ, ಸ್ಕ್ರಿಪ್ಟ್ ಇರ್ತದೆ. ಇಲ್ಲಿ ಸೂಚನೆಗಳಿಲ್ಲ, ಸೂತ್ರಧಾರ ಅಂತ ಪ್ರತ್ಯೇಕ ಇಲ್ಲ. ಆದ್ದರಿಂದಲೇ ಆ ಗೇಯ ಕೃತಿ ರಂಗಕೃತಿ ಆದಾಗ ಬರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಕವಿ ಪದ್ಯಕ್ಕೆ ಅಭಿನಯ ಮಾಡುವಂಥ ಅನಿವಾರ್ಯತೆ ಉಂಟು. ಯಾಕೆ ಕೇಳಿದ್ರೆ, ಪದ್ಯ ಹಾಡುವಾಗ ರಂಗ ಚಲನೆ ವರ್ಣನೆ ಇಲ್ಲದೇ ಇದ್ದರೆ ಆ ಪಾತ್ರಕ್ಕೆ ಬರದೇ ಬಂದು ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಚಲನೆ ವರ್ಣನೆ ಬೇಕೇ ಬೇಕು. ಇದು ಗೇಯ ಕೃತಿಯನ್ನು ನಾವು ರಂಗಕೃತಿಗೆ ತರುವಾಗ ಬಂದರು ದೇವರ ದೇವಾಲಯಗಳು ಐರಾವತ ಪ್ರಸಂಗದಲ್ಲಿ ಕೃಷ್ಣನಿಗಿರುವಂತಹ ಪದ್ಯ ನಾವು ಪ್ರಸಂಗ ಕಲ್ತಾಕೊಂಡು ಬಂದಿದ್ದೇವೆ. ಬೇರೆ ಪ್ರಸಂಗದ ಪದ್ಯವನ್ನು ಬೇರೆ ಬೇರೆ ಪ್ರಸಂಗದಲ್ಲಿ ನಾವು ಬಳಸಬಾರದು ಅಂತೇನಿಲ್ಲ. ಆದರೆ ಅದೇ ಪ್ರಸಂಗ ಪ್ರಜ್ಞೆ, ಪಾತ್ರ ಪ್ರಜ್ಞೆ ಅನ್ನೋದು ಬಂದರು ದೇವರ ದೇವಾಲಯ ಗೋಪಾಲಾಚಾರ್ಯ ಹೇಳಿದ್ರು ಕೊಡ್ಕೊಂಡು. ಆಮೇಲೆ ನಾಳೆಗೆ ಸಾಹಿತ್ಯ ನಾನು ನನ್ನ ಪ್ರತಿಜ್ಞೆ ಹಾಳಾಗ್ತದೆ ಅಂತ ಹೇಳಿದ್ರೆ ಅರ್ಥ ಇಲ್ಲ. ಆ ಪ್ರಸಂಗ ಸಂದರ್ಭ ನೋಡಿ ಆ ಪದ್ಯಗಳನ್ನು ಬಳಸಿದರೆ ತಪ್ಪೇನಿಲ್ಲ. ಪ್ರಸಂಗ ಬಳಸಿದಾಗ, ಪದ್ಯ ಬಳಸಿದಾಗ ನಾವು ಅದಕ್ಕೆ ತಕ್ಕುದಾಗಿ ಅಭಿನಯಿಸಿ ಬರಬೇಕು. ಈಗ ಒಬ್ಬ ಹೇಳ್ತಾ ಇದ್ದ, ಅವ ಹೀಗೆ ಬಂದನು ದೇವರ ದೇವ, ಬೆಂಬಿಡದೆ ಭಕ್ತರ ಕಾವ, ಚಂದ್ರಕೋಟಿ ಪ್ರಕಾಶ,
ಮಿತವಾಗಿ ಅಭಿನಯಿಸಿ ಅತಿಯಾಗಿ ಅಲ್ಲ. ಯಾಕಂದ್ರೆ ಬೇರೆಯವರು ಹೇಳಿದ್ದನ್ನ ಈ ಪಾತ್ರ ಸ್ವತಃ ಅದೇ ಅಭಿನಯಿಸಿ ತೋರಿಸ್ಬೇಕಾದ್ರಿಂದ ಮಿತವಾಗಿ ಅಭಿನಯಿಸಿ ತೋರಿಸ್ಬೇಕು. ಇದು ಎಲ್ಲ ಪ್ರಸಂಗಗಳು ಕವಿ ಪದ್ಯ ಉಂಟೆ ಉಂಟು, ಅದಕ್ಕೆ ಚಲನವಲನ ಉಂಟೆ ಉಂಟು, ಮಿತವಾದ ಅಭಿನಯದ ಅವಶ್ಯಕತೆಯೂ ಉಂಟು. ಇಲ್ಲಿ ರಂಗ ಸೋತೆ. ಅದರಲ್ಲಿ ಈ ದಕ್ಷ ಅನ್ನೋ ಪ್ರವೇಶ, ಅಳಿಯನಾದಂಥ ಈಶ್ವರ ಒಂದು ಸಭೆಯಲ್ಲಿ ಅಧ್ಯಕ್ಷನಾಗಿ ಕೂತಿರುವಾಗ ದಕ್ಷನ ಪ್ರವೇಶ ಆಗ್ತದೆ ಯಕ್ಷಗಾನದ ದಕ್ಷಯಜ್ಞದಲ್ಲಿ. ಅಳಿಯನಿಗೆ ಆ ಥರ ಒಂದು ದ್ವೇಷ, ಯಾವುದೋ ಒಂದು ದ್ವೇಷಗಾರನಿಗೆ ಬೈಯುವಷ್ಟು ಕೀಳು ಮಟ್ಟದಲ್ಲಿ ಅವನಿಗೆ ಬೈದ್ರಿ ಅವ ಒಳಗೆ ಹೋಗ್ತಾನೆ. ನಂತರ ಯಾವ್ಯಾವ ಸಂದರ್ಭದಲ್ಲಿ ಈಶ್ವರನು ಮಾವನನ್ನು ಬೈತಾನೆ. ಇದೇನೋ ಒಂಥರ ವಿಚಿತ್ರ ಅನಿಸ್ತದೆ ನನಗೆ. ಇದೇನು ಹಳೆ ಐರಾವತ ಮೂಲದಲ್ಲಿರುವಂತಹದ್ದಲ್ಲ, ದ್ರೌಪದಿ ಪ್ರತಾಪ ಮೂಲದಲ್ಲಿರುವಂತಹದ್ದಲ್ಲ, ಕೃಷ್ಣಾರ್ಜುನ ಅಲ್ಲ, ಆಮೇಲೆ ರಾಮಾಂಜನೇಯ ಅಲ್ಲ. ಇಂಥ ಅನೇಕ ಪ್ರಸಂಗಗಳನ್ನು ಅದೇ ನಾವು ತಪ್ಪು ಕಲ್ಪನೆ ಕೊಡ್ತಾ ಇದ್ದೀವಿ. ನಮಗೆ ಬೇರೆ ವಿಧಿ ಇಲ್ಲದೆ ಹೋದರೆ ಅಷ್ಟು ಸಂದಿಗ್ಧಾಗಿದೆ. ದಕ್ಷಿಣ ಮೂಲದಲ್ಲಿರುವಂತಹದ್ದು ಅದಕ್ಕೊಂದು ಅರ್ಥ ಉಂಟು. ಈ ತುಂಬಿದ ಸಭೆಯಲ್ಲಿ ದಕ್ಷ ಯಾಕೆ ಬೈತಾನೆ? ಮುಂದೆ ದಾಕ್ಷಾಣಿಯಲ್ಲಿ ಈಶ್ವರ ಹೇಳುವಂತಹ ಒಂದು ಪದ್ಯ ಉಂಟು. ಆದ್ವೇಷದಲ್ಲಿ ನಮ್ಮ ಕರೆಯಲಿಲ್ಲೆಂದು ಆ ದುಷ್ಟ ಪೃಥ್ವಿಗೆ ಗೋಪೆ ನಾನೆಂದು ಹೇಳೋದು ಪದ್ಯ ಉಂಟು. ಆದ್ವೇಷ ಯಾವ ದ್ವೇಷ? ಮೊನ್ನೆ ಜ್ಞಾನಸತ್ರಕ್ಕೆ ಬಂದು ಬೈದು ಹೋದ ದ್ವೇಷ ಅಲ್ಲ, ಅದು ಬೈಲಿಕ್ಕೆ ಕಾರಣವೂ ಇಲ್ಲ. ಆದರೆ ಅವನಿಗೆ ಸ್ಥಾಪಿತವಾದಂತಹ ಪೂರ್ವ ದ್ವೇಷ ಒಂದುಂಟು, ಪೂರ್ವಾಗ್ರಹ. ತನ್ನ ಮಾತನ್ನ ಅತಿಕ್ರಮಿಸಿ ದಾಕ್ಷಾಣಿ ಈಶ್ವರನನ್ನು ಮದುವೆಯಾಗಿದ್ದಾನೆ. ಅವ ದುರಹಂಕಾರ, ಆ ಪಾತ್ರ ದಕ್ಷ ಎನ್ನುವ ದುರಹಂಕಾರ. ತನ್ನ ಮಾತನ್ನು ಅತಿಕ್ರಮಿಸಿ ಮದುವೆಯಾಗಿದ್ದಾನೆ. ತನ್ನ ಮಗಳಿಗೆ ಏನೋ ಒಂದು ಓದಿ ಹಚ್ಚಿದ್ದಾನೆ. ಅವನಿಗೆ ಅಪಮಾನ ಮಾಡುವುದಕ್ಕಾಗಿ ಒಂದು ಕಾಯವನ್ನು ಕಾಯ್ತಾ ಇದ್ದ. ಈಶ್ವರನ ಕುರಿತಾಗಿ ಮತ್ತೆ ಯಾವ ಬೈಯುವುದಕ್ಕೆ ಬೇರೆ ಯಾವ ಕಾರಣವೂ ಇಲ್ಲ, ಬೈಯಕ್ಕೆ ಸಾಧ್ಯವೂ ಇಲ್ಲ. ಆದರೆ ಇದನ್ನ ಪ್ರಕಟವಸಿ ಹೇಳೋದಕ್ಕಾಗುವುದಿಲ್ಲ. ನನ್ನ ಮಗಳು ಮದುವೆ ಆಗಿದ್ದಾನೆ, ಅದಕ್ಕಾಗಿ ನಾನು ಬೈತಾ ಇದ್ದೇನೆ ಹೇಳಲಿಕ್ಕೆ ಆಗುವುದಿಲ್ಲ. ಬೇರೆ 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 ನೆಪವನ್ನು ಮುಂದಿಟ್ಟುಕೊಂಡು ಬಾಯಿ ಬಂದಾಗ ಬೈತಾರೆ. ಆ ಬೈಯುವುದಕ್ಕೆ ಜ್ಞಾನ ಸತ್ರ ಒಂದು ವೇದಿಕೆ ಆಗ್ತಾನೆ. ಬಹಳಷ್ಟು ಜನ ಸೇರಿದ್ದಾರೆ, ಮುತ್ಸದಿಗಳೆಲ್ಲ ಸೇರಿದ್ದಾರೆ. ಆ ಹಳೆ ದ್ವೇಷವನ್ನು ಅವನಿಗೆ ಇಷ್ಟು ಬಾಯಿ ಬಿಟ್ಟು ತೀರಿಸಿಕೊಳ್ಳೋದಕ್ಕೆ ಆಗಲಿಲ್ಲವಾಗಿತ್ತು. ಆ ಸಂದರ್ಭವನ್ನು ಅವನು ಬಳಸಿಕೊಳ್ಳುವುದು, ಅದಕ್ಕಾಗಿಯೇ ಬೈಯುವುದು. ಇನ್ನು ಈಶ್ವರ ಅಲ್ಲಿ ಉತ್ತರ ಹೇಳುವುದಿಲ್ಲ. ದಕ್ಷ ಹೋದ ಮೇಲೆ ಕೊನೆಯಲ್ಲಿ ಉತ್ತರ ಹೇಳಿ ಹೋಗ್ತಾನೆ. ಇವನು ಬೈಯುವುದಕ್ಕೆ ಯಾವ ದೇಶದ ದೊರೆ ಇದ್ದ ಎಂದು ಭಾವಶುದ್ಧದಲ್ಲಿ ಬೆಳೆದ ನಗುತ್ತಾರೆ. ನಾನು ಉತ್ತರವನ್ನು ಕೊಡ್ತಾ ಇದ್ದೆ. ಉತ್ತರ ಕೊಟ್ಟರೆ ಸಭಾ ಅಧ್ಯಕ್ಷನ ಮರ್ಯಾದೆಯು ಹಾಳಾಗ್ತದೆ, ಸಭೆಯ ಮರ್ಯಾದೆಯು ಹಾಳಾಗ್ತದೆ. ಅದನ್ನು ಉತ್ತರ ಕೊಡುವುದಿಲ್ಲ. ಮುಂದೆ ದಾಕ್ಷಾಣಿ ಅಂತ ಹೇಳುವಾಗ ಹೇಳ್ತಾರೆ, ಆದ್ವೇಷದಲ್ಲಿ ನಮ್ಮ ಕರೆಯಲಿಲ್ಲೆಂದು. ಇವನಿಗೆ ದುಷ್ಟ ಕೃತವನ್ನು ಮಾಡ್ತಾ ಇದ್ದಾನೆ, ಹಳೆ ದ್ವೇಷ ಇಟ್ಕೊಂಡೇ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಆಮಂತ್ರಣ ಕೊಡಲಿಲ್ಲ. ಆಮಂತ್ರಣ ಕೊಡದೇ ಇದ್ದಲ್ಲಿ ಹೋಗುವುದೇ ಅಪಮಾನ. ಅಪಮಾನಿಸುವುದಕ್ಕೆ ಬೇಕಾಗಿಯೇ ಆಮಂತ್ರಣ ಕೊಡದೇ ಇದ್ರೆ ಹೋದರೆ ಅಪಮಾನ ತಪ್ಪದು ಕಡೆಗೆ ಅಂತೇಳಿ ದಾಕ್ಷಾಣಿಯಲ್ಲಿ ಅದಕ್ಕೊಂದು ಪರಿಸಮಾಪ್ತಿಯನ್ನು ಹೇಳಿ ಬಿಡ್ತಾರೆ. ಧನ್ಯವಾದಗಳು. ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ನಾವು ಬರ್ತಾ ಇದ್ದೇವೆ. ಮೊದಲನೇ ಅಧಿವೇಶನದಲ್ಲಿ ಯಕ್ಷಗಾನ ಕಲಾವಿದರ ಸಂಸ್ಮರಣೆ ಮತ್ತು ಕೊಡುಗೆಗಳು ಈ ವಿಷಯದ ಮೇಲೆ ಹಿರಿಯ ಕಲಾವಿದರಾದಂತಹ ಶ್ರೀ ವಿದ್ಯಾಧರರಾವ್ ಜಲವಳ್ಳಿಯವರು ಮಾತನಾಡಬೇಕಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಬಂದಿಲ್ಲ. ಕಾರ್ಯಾಗಾರದ 4ನೇ ವಿಷಯ ಕಾರ್ಯಾಗಾರ ವಿಷಯಗಳ ದಾಖಲೀಕರಣ ಅಂತ ಏನಿದೆ, ಕಾರ್ಯಾಗಾರ ವಿಷಯಗಳ ದಾಖಲೀಕರಣಕ್ಕೆ ಡಾಕ್ಟರ್ GS ಭಟ್ ಅವರು ಮಾತನಾಡೋದು, ನಾನೇ ಮಾತನಾಡೋದು. ಈಗಾಗಲೇ ಪ್ರೊಫೆಸರ್ ವಿದ್ಯಾ ತಲಗೇರಿ ಅವರು ಈ ಕಾರ್ಯಾಗಾರದ ದಾಖಲೀಕರಣವನ್ನ ಮಾಡ್ತಾ ಇದ್ದಾರೆ, ಅವರಿಗೆ ಅಭಿನಂದನೆಗಳು. ಆದರೆ ಇಲ್ಲಿ ದಾಖಲೀಕರಣ ಅಂತ ನಾನು ಒಂದು 2 ನಿಮಿಷದಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕಿದ್ದೇನೆ. ಕರಗಂಗೋತ್ರಿ ಕೂಟ ಈ ಕಾರ್ಯಾಗಾರದ ಜೊತೆಗೇನೆ
ಒಂದು ಯಕ್ಷಗಾನ ಸಂಶೋಧನಾ ಕೈಪಿಡಿಯನ್ನ ಸಿದ್ಧಪಡಿಸಿ ಪ್ರಕಟಿಸಬೇಕು ಅಂತ ಒಂದು ನಿರ್ಣಯವನ್ನ ಮಾಡಿದೆ. ಆ ದಿಸೆಯಲ್ಲಿ ನಾವು ಇವತ್ತಿನಿಂದಲೇ ಮುಂದುವರಿತಾ ಇದ್ದೇವೆ. ಒಂದು 18 ಪ್ರಶ್ನೆಗಳು ಉಳ್ಳಂತಹ ಒಂದು ಪ್ರಶ್ನಾವಳಿಯನ್ನು ನಾವು ಸಿದ್ಧಪಡಿಸಿದ್ದೇವೆ. ಯಾಕೆಂದ್ರೆ ದೊಡ್ಡ ದೊಡ್ಡ ಕಲಾವಿದರಿಗೆ ಸಂಬಂಧಪಟ್ಟಂತೆ ಅಕಾಡೆಮಿಯಲ್ಲಿ ಮಾಹಿತಿ ಲಭ್ಯ ಆಗ್ತವೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಮಾಹಿತಿ ಲಭ್ಯ ಆಗ್ತವೆ, ಎಷ್ಟೋ ಸಂಘ ಸಂಸ್ಥೆಗಳು ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಸರ್ಕಾರಿ ಇಲಾಖೆಗಳಿರ್ಬೋದು, ಅವರಲ್ಲೂ ಕೂಡ ಮಾಹಿತಿ ಸಿಗಬಹುದು. ಆದರೆ ನಮಗೆ ತಿಳಿದಂತೆ ಎಲ್ಲೂ ಸಮಗ್ರವಾಗಿ ಒಂದು ದಾಖಲೀಕರಣ ಇದ್ದಂತೆ ಅನಿಸ್ತಾ ಇಲ್ಲ. ಅದಕ್ಕೋಸ್ಕರ ಕುಮಟಾ, ಹೊನ್ನಾವರ, ಭಟ್ಕಳ, ಅಂಕೋಲಾ ತಾಲೂಕಿನ ಸದ್ಯದಲ್ಲಿ ಇರುವಂತಹ ಎಲ್ಲ ಕಲಾವಿದರ ಮಾಹಿತಿಗಳನ್ನ ಸಂಗ್ರಹಿಸಿ ಅದನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸಬೇಕು. ಅದಕ್ಕೆ ಒಂದು ಸಂಶೋಧನಾ ಪರಿಕಲ್ಪನೆಯನ್ನ ಕೊಡಬೇಕು. ಸಂಶೋಧನಾ ಪರಿಕಲ್ಪನೆ ಅಂದ್ರೆ ಉದಾಹರಣೆಗೆ ಇವತ್ತು ಗೋಪಾಲಾಚಾರ್ಯರು, ಕೊಂಡಲ್ಕುಳಿಯವರು ಅವರದ್ದೇ ಆದಂತಹ ಸೃಜನಶೀಲತೆಯನ್ನ ಹೇಗೆ ಮೇಳೈಸಿಕೊಂಡಿದ್ದಾರೆ, ಯಕ್ಷಗಾನದ ಕುರಿತು, ಯಕ್ಷಗಾನದ ಪಾತ್ರಗಳ ಕುರಿತು, ಸಂಘಟನೆಯ ಕುರಿತು, ಕೊರತೆಗಳ ಕುರಿತು, ಇಂತಹ ಅಥವಾ ಅವರ ಅನುಭವಗಳು, ಅವರ ಅನಿಸಿಕೆಗಳು, ಹೊಸ ಪ್ರಸಂಗಗಳ ಬಗ್ಗೆ. ಈಗ ಈ ಮಾತ್ರ ಹೇಳಿದ್ರು ಕೊಂಡಲ್ಕುಳಿಯವರು, ರಾಮಾಂಜನೇಯ ಪ್ರಸಂಗ ತಗೊಂಡು ಹೊಸ ಪ್ರಸಂಗ ಹೇಳುವಂತ ರೀತಿಯೆಲ್ಲರೂ ಹೇಳಿದರು. ಏನೇ ಇಲ್ಲಿ ಇಂತಹ ಅನೇಕ ವಿಷಯಗಳನ್ನ ಸಂಗ್ರಹಿಸಿ ಈ 4 ತಾಲೂಕುಗಳ ಸಮಗ್ರವಾದಂತಹ, ಅದು ತಾಳಮದ್ದಲೆ ಕಲಾವಿದರಿರ್ಬೋದು, ಪ್ರಸಾದನ ಕಲೆಯವರಿರ್ಬೋದು, ವೇಷಭೂಷಣವನ್ನ ತಯಾರಿಸುವಂತವರು ಇರ್ಬೋದು, ಪ್ರಸಂಗಕರ್ತರು ಇರಬಹುದು, ಸಂಘಟನಾಕಾರರು ಇರ್ಬೋದು, ಭಾಗವತರು ಇರ್ಬೋದು, ಚಂಡೆವಾದಕರು ಇರ್ಬೋದು, ಮೃದಂಗಕಾರರು ಇರ್ಬೋದು, ಇಂತಹವರನ್ನೆಲ್ಲ, ಯಾಕೆಂದ್ರೆ ಎಲೆ ಮರೆಯ ಹೂವಿನ ಹಾಗೆ ಇವರು ಈ 4 ಜಿಲ್ಲೆಯಲ್ಲಿ ಹಳ್ಳಿಯಲ್ಲಿ ನಮಗೆ ಒಂದು ಹೆಚ್ಚಾಗಿ ಹವ್ಯಾಸಿ ರೀತಿಯಲ್ಲಿ ನಮಗೆ ಕಂಡು ಬರ್ತಾರೆ. ಮುಂದೆ ಅದರಿಂದ ಅವರಿಗೆ ಸಮಾಜಕ್ಕೆ ಅನುಕೂಲ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತವೆ. ಹೀಗಾಗಿ ಈ ಒಂದು ಸಂಶೋಧನಾ ಕೈಪಿಡಿಯನ್ನ ನಾವು ತರ್ತಾ ಇದ್ದೇವೆ. ಅದಕ್ಕೆ ಎಲ್ಲ ಕಲಾವಿದರು, ಇಲ್ಲಿ ಸೇರಿದಂತಹ ಎಲ್ಲ ಕಲಾಭಿಮಾನಿಗಳು ಖಂಡಿತಕ್ಕೂ ನಮಗೆ ಸಹಕಾರ ಕೊಡ್ತಾರೆ ಹೇಳುವಂತಹ ಒಂದು ವಿಶ್ವಾಸ ನಮಗುಂಟು. ಇನ್ನು ಇಲ್ಲಿ ಈ ಒಂದು ಕಾರ್ಯಾಗಾರಕ್ಕೆ ಹೆಚ್ಚಿನ ಕಲಾವಿದರು ಸೇರಿಲ್ಲ ಹೇಳುವಂತಹ ಒಂದು ಕಲಾವಿದರು ಅಥವಾ ಕಲಾ ಪೋಷಕರು ಇವರೆಲ್ಲ ಸೇರಿಲ್ಲ ಹೇಳುವಂತಹ ಒಂದು ಸಣ್ಣ ಅಭಿಪ್ರಾಯ ಬರ್ತಾ ಇದೆ. ನಾನು ನಮ್ಮ ಕಲಾಗಂಗೋತ್ರಿ ಮೀಟಿಂಗ್ ನಲ್ಲೇ ಈ ವಿಷಯ ಹೇಳಿದ್ದೇನೆ. ಯಾಕೆಂದ್ರೆ ನನ್ನ 37 ವರ್ಷದ ಕಾಲೇಜಿನ ಅವಧಿಯಲ್ಲಿ ಇಂತಹ ಹಲವು ಕಾರ್ಯಾಗಾರಗಳನ್ನು ನಾನು ಆಯೋಜನೆ ಮಾಡಿದ್ದೇನೆ. ಎಷ್ಟೋ ಸಲ ನನಗೆ ಕಾಲೇಜಿನ ಮಕ್ಕಳನ್ನು ಕೂರಿಸಿಕೊಂಡು ಆ ಕಾರ್ಯಾಗಾರ ಮಾಡಿದಂಥ ಅನುಭವ ಉಂಟು. ಕಲಾವಿದರೆಲ್ಲ ನಾವು ಏನು ಹೇಳಿದ್ರು ಇಂತಹ ಕಾರ್ಯಕ್ರಮಕ್ಕೆ ಬರೋದಿಲ್ಲ. ಕಲಾ ಪೋಷಕರು ನಾವು ಮಾಧ್ಯಮದ ಮೂಲಕ 8 ದಿನದಿಂದ ಇದನ್ನ ಪ್ರಕಟಣೆ ಮಾಡಿದ್ದೇವೆ. ಬರುವಂತದ್ದು ಅವರ ಹೊಣೆಗಾರಿಕೆ. ಆದರೆ ಬಂದವರು ಮಾತ್ರ ಅತ್ಯಂತ, ನಾನು ನೋಡ್ತಾ ಇದ್ದೇನೆ, ಬಹಳ ವರ್ಷದಿಂದ ಯಕ್ಷಗಾನ ಮೇಲೆ ಅಭಿಮಾನಿಗಳು, ಸಂಖ್ಯೆಯಲ್ಲಿ ಸಣ್ಣದಾದರೂ ಕೂಡ. ಆದರೆ ಇದನ್ನೆಲ್ಲ ವಿಡಿಯೋ ಮಾಡಿದ್ದೇವೆ. ಇವರೆಲ್ಲರ ಅಭಿಪ್ರಾಯ ಮುಂದೆ ಜನರಿಗೆ ಲಭ್ಯ ಆಗ್ತವೆ. ಈಗಿನ ಎಷ್ಟೋ ಜನರು ಆ ನಿರೀಕ್ಷೆಯಲ್ಲೂ ಇರ್ತಾರೆ. ಈಗೆಲ್ಲ ವಿಡಿಯೋ ಮಾಡ್ತಾರೆ, ಹೇಗೂ ನಮಗೆ ಲಭ್ಯ ಆಗ್ತವೆ ಹೇಳುವಂತ ಒಂದು ಇದರಲ್ಲೂ ಇರ್ತಾರೆ. ಇಲ್ಲೇ ಬಂದು ಅದನ್ನ ಪಡೆಯಬೇಕು ಹೇಳುವಂತಹ ಮನೋಭಾವವನ್ನು ಬಹಳ ಜನರಿಗೆ ಇರೋದಿಲ್ಲ. ಏನೇ
ನಿರೀಕ್ಷೆಯಷ್ಟು ಜನ ಬಂದಿದ್ದಾರೆ. ಇನ್ನೊಂದು 25% ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ 4 ಗಂಟೆಗೆ ಬರ್ಬೋದು. ಯಾಕಂದ್ರೆ ಒಂದು ಯಕ್ಷಗಾನ ಇದೆ, ಅದು ಪ್ರಾತ್ಯಕ್ಷಿಕೆ ಇದೆ ಅಂತ ಹಾಕ್ಬಿಟ್ಟಿದ್ದೇವೆ. ಧನ್ಯವಾದ. ಈಗ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದಂತ 2 ಕಲಾವಿದರುಗಳು ಧನ್ಯವಾದಗಳು. ಊಟದ ವಿರಾಮದ ನಂತರ 2:15 ಮತ್ತೊಮ್ಮೆ ಅಧಿವೇಶನ ಮುಂದುವರಿಯುತ್ತೆ. ಧನ್ಯವಾದ. ಹಳೆ ಸದಸ್ಯರು ಅವರ ಹಿಂದೆ ಚೆಕ್ ಮಾಡಿದ್ದಾರೆ. ಸಾಕು ಕವರಾಗಿರ್ತದೆ ಸಾಕು ಜಾಸ್ತಿ ಹೇಳಿದ್ದಾರೆ ಸಾಕು. ಮುಖ್ಯವಾಗಿ ಯಕ್ಷಗಾನದ ತಿಟ್ಟುಗಳ ವೈವಿಧ್ಯತೆ ಮತ್ತು ಗಾನ ವಿಧಾನ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಿಂತನ ಮಂಥನ ನಡೆಯಲಿಕ್ಕಿದೆ. ಅದು ಇತ್ತೀಚಿನ ಯಕ್ಷಗಾನ ಪ್ರಸಂಗಗಳು, ಗಾನ ವಿಧಾನದಲ್ಲಿ ಆದಂತಹ ಬದಲಾವಣೆ ಮತ್ತು ಕಲಾವಿದನ ಸವಾಲುಗಳು ಎನ್ನುವ ವಿಷಯದ ಮೇಲೆ ಮೊದಲಿಗೆ ಮಾತನಾಡಲಿದ್ದಾರೆ. ಶಂಕರ ಹೆಗಡೆ ನೀಲ್ಕೋಡವರ ಬಗ್ಗೆ ನಾನು ವಿಶೇಷವಾಗಿ ನಿಮ್ಮನ್ನೆಲ್ಲ ಪರಿಚಯಿಸಿಕೊಡುವಂತಹ ಅಗತ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ಪುರುಷ ಪಾತ್ರವಿರಲಿ, ಸ್ತ್ರೀ ಪಾತ್ರವಿರಲಿ, ಅದನ್ನ ಅವರು ಬೇರೆ ಬೇರೆ ಮೇಳಗಳಲ್ಲಿ ಪಾತ್ರ ನಿರ್ವಹಿಸುವುದರ ಮೂಲಕ ನಿಮಗೆಲ್ಲ ಚಿರಪರಿಚಿತರು. ಆದರೆ ಅವರು ನಡೆದು ಬಂದ ದಾರಿಯನ್ನ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯವರು ಒಂದು ಅವರೊಟ್ಟಿಗೆ ಸಂದರ್ಶನ ಮಾಡಿದಂಥದ್ದು ಇದೆ. ಅದನ್ನು ದಯವಿಟ್ಟು ಅದು ಯೂಟ್ಯೂಬ್ನಲ್ಲಿ ಲಭ್ಯ ಆಗ್ತಾ ಇದೆ, ಅದನ್ನು ಕೇಳಬೇಕು. ಯಾಕೆಂದರೆ ಅವರು ನಡೆದು ಬಂದಂತಹ ದಾರಿಯ ಬಗ್ಗೆ ಅಲ್ಲಿ
ಅದ್ಭುತವಾದಂತಹ ನಿರೂಪಣೆ ಇದೆ. ಹೊನ್ನಾವರ ತಾಲೂಕಿನ ನೀಲ್ಕೋಡ್ ಗ್ರಾಮದವರು ಯಕ್ಷಗಾನಕ್ಕೆ ಸೇರುವುದರ ಪೂರ್ವದಲ್ಲಿ ಯಕ್ಷಗಾನಕ್ಕೆ ಸಂಬಂಧವೇ ಇಲ್ಲದೆ ಹೋದಂತಹ, ಆದರೆ ಯಕ್ಷಗಾನ ನಡೆಸುವಲ್ಲಿ ಅನಿವಾರ್ಯವಾದಂತಹ ಈ ಇಲೆಕ್ಟ್ರಿಸಿಟಿ ಸಂಬಂಧಪಟ್ಟಂತಹ ಕೆಲಸ ಮಾಡ್ತಾ ಇದ್ದವರು ನೋಡಿ. ಅವರಲ್ಲಿ ಅಡಗಿರುವಂತಹ ಒಂದು ಸುಪ್ತ ಪ್ರತಿಭೆ, ಅವರನ್ನು ದೈವಿ ಶಕ್ತಿ, ಅವರ ಆರಾಧ್ಯ ದೇವರಾದಂತಹ ಕರಿಕಾಣ ಪರಮೇಶ್ವರಿಗೆ ಕರೆಸಿಕೊಂಡಿರಬೇಕು ಅಂತ ನನಗೆ ಅನಿಸ್ತದೆ. ಕೆರೆಮನೆಯ ಯಕ್ಷಗಾನ ಕೇಂದ್ರದಲ್ಲಿ 2-3 ವರ್ಷ ನಿರಂತರ ಅಧ್ಯಯನವನ್ನು ನಡೆಸಿದ ನಂತರ ಕೆರೆಮನೆ ಮೇಳದಲ್ಲಿ ಪೀಠಿಕಾ, ಸ್ತ್ರೀವೇಷ, ಬಾಲಗೋಪಾಲ ಇಂತಹ ಪಾತ್ರಗಳನ್ನು ನಿರ್ವಹಿಸಿ ನಂತರ ಸ್ತ್ರೀ ಪಾತ್ರದಲ್ಲಿ ಅವರ ಯಕ್ಷಗಾನದ ಕರಿಯರ್ನ ಮೊದಲಿನ ಹಂತದಲ್ಲಿ ಅವರು ಗುರುತಿಸಿಕೊಂಡವರು. ಯಕ್ಷಗಾನದ ಎಲ್ಲ ಪ್ರಸಂಗಗಳಲ್ಲಿಯೂ ಅವರು ಸ್ತ್ರೀ ಪಾತ್ರವನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಅದರಲ್ಲೂ ನಾಗವಲ್ಲಿ ಹೇಳುವಂಥ ಒಂದು ಪ್ರಸಂಗದ ವಿಷಯ ಬಂದಾಗ ನಾಗವಲ್ಲಿ ಬೇರೆ ಎಲ್ಲ, ಶಂಕರ ಹೆಗಡೆಯವರು ಬೇರೆ ಎಲ್ಲ ಹೇಳುವಂಥ ರೀತಿಯಲ್ಲಿ ಅದನ್ನು ಅವರು ಯಕ್ಷಗಾನ ಲೋಕಕ್ಕೆ ಅರ್ಪಣೆ ಮಾಡಿದವರು. ಕುಣಿತ, ನೃತ್ಯ, ಲಾಲಿತ್ಯ, ರಸಪ್ರಜ್ಞೆ, ಮಾತುಗಾರಿಕೆ ಅದ್ವಿತೀಯ. ಅವರು ರಂಗದ ಮೇಲೆ ಇದ್ರು ಅಂತ ಹೇಳಿದ್ರೆ ಎಷ್ಟೋ ಜನರಿಗೆ ಇವರು ನಿಜವಾಗಿ ಗಂಡು ಅಥವಾ ಹೆಣ್ಣು ಹೇಳುವಂತಹ ಒಂದು ಪ್ರಶ್ನೆ ಬಹಳ ಜನರಿಗೆ ಇರ್ತದೆ. ಇವರ ಬಣ್ಣಗಾರಿಕೆಯಲ್ಲೂ ಕೂಡ ಒಂದು ವೈಶಿಷ್ಟ್ಯತೆಯನ್ನು ನಾವು ನೋಡಬಹುದು. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಹಾಸ್ಯಗಾರ ಮನೆತನದ ಆ ಶೈಲಿಯಲ್ಲಿ ಕೂಡ ಇವರು ಕುಣಿಯಬಲ್ಲವರು. ಬಹುಶಃ ಅದರಲ್ಲಿ ಪ್ರಾವೀಣ್ಯತೆ ಇತ್ತೀಚಿನ ದಿನದಲ್ಲಿ ಯುವ ಕಲಾವಿದರಲ್ಲಿ ಇದೆ ಅಂತ ಹೇಳಿದ್ರೆ ಇವರೇ ಅಂತ ನನ್ನ ತಿಳುವಳಿಕೆ. ತೆಂಕುತಿಟ್ಟಿನಲ್ಲೂ ಕೂಡ ಅವರು ಪಾತ್ರವನ್ನು ನಿರ್ವಹಿಸಲಿಕ್ಕೆ ತನ್ನನ್ನು ಮೈಗೂಡಿಸಿಕೊಂಡಿದ್ದಾರೆ. ಸಾಲಿಗ್ರಾಮ, ಪೆರಡೂರು, ಕೆರೆಮನೆ ಮುಂತಾದ ದೊಡ್ಡ ದೊಡ್ಡ ಮೇಳಗಳಲ್ಲಿ ಕಲಾ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ತನ್ನದೇ ಆದಂತಹ ಒಂದು ಟ್ರಸ್ಟನ್ನು ಸ್ಥಾಪಿಸಿಕೊಂಡು ಆ ಮೂಲಕ ಹಲವು ಬಡ ಕಲಾವಿದರಿಗೆ ಸಹಾಯ, ಕಲಾವಿದರನ್ನು ಗುರುತಿಸುವಿಕೆ ಮುಂತಾದ ಮೌಲ್ಯಯುತವಾದಂತಹ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ನಮ್ಮ ಕಲಾಗಂಗೋತ್ರಿ ಸಂಸ್ಥೆಯ ಸದಸ್ಯರಾದಂತಹ ನಾಗರಾಜ ಆಚಾರ್ಯವರು ಪುಷ್ಪವನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮುಂದೆ ನಡೆಯುವಂತಹ ಯಕ್ಷಗಾನದಲ್ಲಿ ಅವರು ಪಾತ್ರವನ್ನು ಮಾಡಬೇಕಾಗಿರೋದ್ರಿಂದ ಮೊದಲು ಅವರಿಗೆ ಕೊಟ್ಟಂತಹ ವಿಷಯದ ಮೇಲೆ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ.